ನಮಸ್ಕಾರ ಎಲ್ರಿಗೂ. ಬನ್ನಿ ಡಿಸೈನ್ ಕಲಿಯೋಣ. ಅದರಲ್ಲೂ ಮಕ್ಕಳಿದ್ದೀರಿ ಅನಿಸುತ್ತೆ. ನಿಮಗೋಸ್ಕರ ಒಂದು ಡಿಸೈನ್ ಬಗ್ಗೆ ಒಂದು ಚಿಕ್ಕದಾದ ಒಂದು ಸೆಷನ್ ಅಂತ ಅಂದ್ಕೊಳ್ಳಿ. ಆ, ಶುರು ಮಾಡೋಣ. ಇದೇ ನಮ್ಮ ಡಿಸೈನ್ ಡೈನ ಸರ್. ಇದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಏನು ಡಿಸೈನ್ ಅಂದರೆ ಏನು ಅಂತ ಮಕ್ಕಳಿಗೆ ಅರ್ಥವಾಗೋ ಭಾಷೆಯಲ್ಲಿ ಕನ್ನಡದಲ್ಲಿ ಮಕ್ಕಳಿಗೆ ಹೇಳಿ ಮಕ್ಕಳಲ್ಲಿ ಡಿಸೈನ್ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ನನ್ನ ಉದ್ದೇಶ. ಯಾಕಂತ ಹೇಳಿದ್ರೆ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯಾವುದಾದ್ರೂ ರೇಸಲ್ಲಿದ್ದೀವಿ. ಉದಾಹರಣೆಗೆ ನಾವು ಮಕ್ಕಳನ್ನ ಕೋಡಿಂಗ್ ಅಂತೆ ಅಥವಾ ಯಾವುದಾದ್ರೂ ಒಂದು ಡಿಫ್ರೆಂಟು ಗೇಮ್ಸ್ಗೆ ಅದಕ್ಕೆಲ್ಲ ಸೇರಿಸ್ತಾ ಇದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ ಏನೋ ಆಗ್ತಾರೆ ಮುಂದೆ ಅಂತ ಹೇಳಿ. ಇವೆಲ್ಲದರ ಜಾಗದಲ್ಲಿ ಒಂದು ಅಗತ್ಯವಾದದ್ದು ನನ್ಗೆ ಅನ್ಸಿದೆ ಅಂತ ಹೇಳಿದ್ರೆ ಡಿಸೈನ್ ಯಾಕೆ ಅಂತ ಹೇಳಿದ್ರೆ ಇದು ಆ, ಮನುಷ್ಯರನ್ನ ಅಥವಾ ಜೀವಿಗಳನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಮಾಡ್ತಕ್ಕಂಥ ಒಂದು ಪ್ರಾಸೆಸ್. ಇದು ಏನು ಅಂತ ಮುಂದೆ ನಾನು ಹೇಳ್ತೇನೆ ಡಿಸೈನ್ ಬಗ್ಗೆ. ಆ, ಈ ಸಮಾಜದಲ್ಲಿ ನಾವೇನು ಅಥವಾ ನಮ್ಮ ಲೈಫಲ್ಲಿ ನಾವು ಏನೇನು ಬಳಸ್ತೀವಲ್ಲ, ವಸ್ತುಗಳಾಗಿರಲಿ ಸರ್ವಿಸ್ಗಳಿರಲಿ, ಎಲ್ಲವೂ ಕೂಡ ಡಿಸೈನ್ ಫಿಲಾಸಫಿಯಿಂದ ಆದಾಗ ಮತ್ತಷ್ಟು ಹೆಚ್ಚು ಉಪಯೋಗಕಾರಿ ಆಗ್ತವೆ ಹಾಗೂ ಹೆಚ್ಚು ಸುಲಭ ಆಗ್ತದೆ ಬಳಸಲಿಕ್ಕೆ. ಹಾಗೆಯೇ ಎಲ್ಲರಿಗೂ ಈ ಒಂಥರ ಯೂನಿವರ್ಸಲ್ ಅಕ್ಸೆಸ್ ಕೂಡ ಸಿಗ್ತದೆ. ಹಾಗಾಗಿ ಡಿಸೈನ್ ಅದು ತುಂಬ ಅಗತ್ಯ. ಆ, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಡಿಸೈನ್ ಹೇಳ್ಕೊಡ್ಬೇಕು ಅಂತ ಹೇಳಿ ನನ್ನ ಉದ್ದೇಶ. ಹಾಗೆ ಇನ್ನೊಂದು ಕೂಡ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳಿದಾರಲ್ಲ, ಅವರಲ್ಲಿ ಈ ಕ್ರಿಯೇಟಿವಿಟಿ ಮತ್ತು ಯಾವುದೇ ಬೌಂಡ್ರಿ ಇಲ್ಲದೇ ಯೋಚಿಸೋದು ಮತ್ತು ಎಂಪತಿ ಅಂತ ಹೇಳ್ತೀವಲ್ಲ, ಅವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಾವು ಹೀಗೇ ಬೆಳೆಸ್ತಾ ಹೋದರೆ, ಯಾಕಂದರೆ ನಮ್ಮ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲಿ ನಾವು ಭಾರತದಲ್ಲಿ ಇದು ನಾವು ಬಹಳ ಬೇಗ ಮುರುಟಿ ಹಾಕ್ತೇವೆ. ಹಾಗಾಗಿ ಅದನ್ನು ಬೆಳೆಸಬೇಕು. ಯಾಕಂದರೆ ಅದು ಬೆಳೆದಾಗ ನಮ್ಮ ಸಮಾಜವು ಕೂಡ ಬೇರೆ ಪ್ರಬುದ್ಧ ಸಮಾಜಗಳ ಥರನೇ ಚೆನ್ನಾಗಿ ಆಗ್ತದೆ. ಎಲ್ಲರಿಗೂ ಕೂಡ ಇನ್ಕ್ಲೂಸಿವಿಟಿ ಬರ್ತದೆ ಅಂತ ಹೇಳಿ ನನ್ನ ಈ ಉದ್ದೇಶ. ಮಕ್ಕಳನ್ನು ಟಾರ್ಗೆಟ್ ಮಾಡಿ ಮಾಡ್ತಿರೋದು. ಮಕ್ಕಳು ಹೆಚ್ಚು ಹೆಚ್ಚು ಡಿಸೈನ್ ಕಲಿತಾಗ ಆ, ಆ, ಸಮಾಜಕ್ಕೆ ಉಪಯೋಗ ಆಗ್ತದೆ ಅಂತೇಳಿ. ಇನ್ನೊಂದು ಅಂತ ಹೇಳಿದ್ರೆ ಇವತ್ತು ಡಿಸೈನ್ ಅನ್ನೋದು ತುಂಬ ಜನಕ್ಕೆ ಕೈಗೆ ಎಟುಕದ ರೀತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಒಂದು ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು, ಹಾಗೆ ತುಂಬ ಕಡಿಮೆ ಡಿಸೈನ್ಗಳಿರ್ತಕ್ಕಂಥದ್ದು. ಹಾಗೆಯೇ ಮಕ್ಕಳ ವಿಷಯದಲ್ಲೂ ಕನ್ನಡದ ಮಕ್ಕಳಿಗಂತೂ ಇದರ ರೀಚ್ ಇಲ್ಲವೇ ಇಲ್ಲ ಅಂತಾಗಿದೆ. ಹಾಗಾಗಿ ಇವೆಲ್ಲವನ್ನು ಒಟ್ಟುಗೂಡಿಸಿ ನನ್ನ ಇದೊಂದು ಅಭಿಯಾನ ಶುರು ಮಾಡಿದ್ದೇನೆ. ನಿಮಗೆ ಡಿಸೈನ್ನ ಇನ್ನೂ ಕಲಿಬೇಕಾಗಿದ್ದರೆ ಅಥವಾ ನಾನು ಕ್ಲಾಸ್ಗಳನ್ನು ಕೂಡ ತಗೋತೀನಿ ಇದ್ದರೆ ನನ್ನ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ, ಅದಕ್ಕೆ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಡಿಸೈನನ್ನು ಪ್ರತಿ ಮಗುವಿಗೂ ತಲುಪಿಸ್ಬೇಕು. ಆ ಮಗು ಬೆಳೆದು ಅದನ್ನು ಕಲಿತು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ನನ್ನ ಉದ್ದೇಶ. ಆ, ನನ್ನ ಹೆಸರು ಅರವಿಂದ ದೇವರಮನೆ ಅಂತೇಳಿ. ನಾನೊಬ್ಬ ಪ್ರಾಡಕ್ಟ್ ಇಂಡಸ್ಟ್ರಿಯಲ್ ಡಿಸೈನರ್ ಅಂತ ಹೇಳಬೇಕು, ಪ್ರಾಡಕ್ಟ್ ಡಿಸೈನರ್ ಅಂತ ನಾವು ಕರಿಬೋದು. ನಾನು ಹ್ಮ್, ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದ ಶೃಂಗೇರಿಯಲ್ಲಿ. ಅಲ್ಲಿಂದ ಮುಂದೆ ನಾನು ಇಂಜಿನಿಯರಿಂಗ್ ಮಾಡಿ ಆಮೇಲೆ ನಾನು ನ್ಯಾಷನಲ್ ಆಫ್ ಡಿಸೈನಲ್ಲಿ ನಾನು ಇಂಡಸ್ಟ್ರಿ ಡಿಸೈನರಲ್ಲಿ ಆಟೋಮೋಟಿವ್ ಡಿಸೈನಲ್ಲಿ ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಮುಂದೆ ನಾನು ತುಂಬ ಪ್ರಾಡಕ್ಟ್ಗಳನ್ನು ಮಾಡಿದೆ. ಇಲ್ಲಿ ನಾನು ಜಸ್ಟ್ ಒಂದು 2-3 ಹಾಕಿದ್ದೀನಿ ಅಷ್ಟೇ. ಯಾಕಂತ ಹೇಳಿದ್ರೆ ಇದು ನಾನು ಬೇರೆ ಮಕ್ಕಳಿಗೆ ಮಾಡಿರ್ತಕ್ಕಂಥ ಪ್ರೆಸೆಂಟೇಷನ್ ನಾನು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಮೇಜರ್ಲಿ ನಾನು ಮಾಡಿರ್ತಕ್ಕಂಥದ್ದು ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿನ ಎಲ್ಲ ಪ್ರಾಜೆಕ್ಟ್ಗಳು ನಾನು ಒಬ್ಬನೇ ಮಾಡಿರೋದಂತಲ್ಲ, ನನ್ನ ಜೊತೆ ಇನ್ನೂ ನನ್ನ ಸಹೋದ್ಯೋಗಿಗಳು ಕೂಡ ಇದ್ದರು. ಅವರ ಇನ್ಪುಟ್ಗಳು ಹಾಗೆಲ್ಲ ಮಾಡಿಬಿಟ್ಟು ಮಾಡಿರ್ತಕ್ಕಂಥ. ಯಾಕಂದರೆ ಡಿಸೈನ್ ಯಾವತ್ತೂ ಒಬ್ಬರಿಂದ ಆಗೋದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಅರ್ತಿದಂತ ಹೇಳಿದ್ರೆ ಡಿಸೈನಿಂದ ಮನುಷ್ಯರ ಜೀವನವನ್ನು ಸಾಕಷ್ಟು ಸುಧಾರಿಸಬಹುದು. ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ನಾನೊಂದು ನಿಮ್ಗೆ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೊಂದು ಸರ್ವಿಚೆಕ್ ಅಂತ ಹೇಳಿ. ಇದು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಅಥವಾ ಅದು ತುಂಬ ಹೋಗೋರಿಗೆ ತುಂಬ ಒಂಥರ ಭಯದ ವಾತಾವರಣ ಸೃಷ್ಟಿಸುವಂಗೆ ಇರ್ತದೆ. ಅದೇ ಮನೆಯಲ್ಲೇ ಸ್ಕ್ರೀನ್ ಮಾಡಿದರೆ ಹೇಗೆ ಅಂತ ಹೇಳಿ ಒಂದು ಕಂಪನಿ ಯೋಚಿಸ್ತು. ಅವರು ಬಂದಾಗ ನಾವು ಅದನ್ನು ಭಾಳ ಸುಲಭವಾಗಿ ಹೇಗೆ ಬಳಸ್ಬೋದು ಅಂಥೇಳಿ. ಅದ್ರ ಹೆಸರು ಸವಿಚಕ್ ಅಂಥೇಳಿ, ಪ್ರಾಗ್ಮಾಟೆಕ್ ಕಂಪ್ನಿಯವ್ರದ್ದು. ಅದನ್ನು ನಾವು ಕುತ್ಕೊಂಡು ಡಿಸೈನ್ ಮಾಡಿದಾಗ ಇದನ್ನು ಯಾಕೆ ಇಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ಲು. ಯಾಕಂತ ಹೇಳಿದ್ರೆ ಡಿಸೈನಿಂದಾಗಿ ಒಬ್ಬರ ಜೀವನ ಹೇಗೆ ಸುಧಾರಿಸ್ಬೋದು ಅಂತೇಳಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಭಾರತದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ರೇಟಲ್ಲಿ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ನಾವು ಸ್ಕ್ರೀನಿಂಗ್ ಮಾಡೋದು ತುಂಬ ಲೇಟ್ ಆಗ್ತದೆ. ಕ್ಯಾನ್ಸರಲ್ಲಿ ಅದೇ, ನೀವು ಸ್ಕ್ರೀನಿಂಗ್ ಮುಂಚೆ ಮಾಡಿದರೆ ಭಾಳ ಬೇಗ ಟ್ರೀಟ್ ಮಾಡ್ಬೋದು. ಲೇಟ್ ಆದರೆ ಅದು ಟ್ರೀಟ್ ಮಾಡೋದು ಕಷ್ಟ. ತುಂಬ ಕ್ಯಾನ್ಸರ್ ಒಂದು ಕ್ಯೂರಬಲ್. ಯಾಕಂತ ಹೇಳಿದ್ರೆ ನೀವು ಮುಂಚೆನೇ ನೀವು ಡಿಟೆಕ್ಟ್ ಮಾಡಿದರೆ ಭಾಳ ಬೇಗ ಕಮ್ಮಿ ಬೆಲೆಯಲ್ಲಿ ಮಾಡ್ಬೋದು. ಹಾಗಾಗಿ ಇದೊಂದು ಆಯಿತು. ಈಗ ಸ್ಕ್ರೀನಿಂಗಲ್ಲಿ ಬರ್ತಾ ಇದೆ. ಯಾಕಂದರೆ ಇದರಿಂದ ಒಬ್ಬ ವ್ಯಕ್ತಿಯ ಒಬ್ಬ ಮಹಿಳೆಯ ಬದುಕು ಚೆನ್ನಾಗಾಗ್ತದೆ ಅಂತ ಹೇಳಿ ಇದು ತಿಳಿಬೋದು. ಅದೇ ಥರನೇ ಒಂದು ಮೇಲ್ಗಡೆ ಅಂತಕ್ಕಂಥ ಪ್ಯಾಚ್ ಆಗಿರ್ಬೋದು, ಅಥವಾ ಒಂದು ಎಪಿಲೆಪ್ಸಿ ಮಾನಿಟರ್ ಆಗಿರ್ಬೋದು, ಅಥವಾ ಒಂದು ಆ್ಯಪ್ಲಿಕೇಶನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಡಿಸೈನರ್ಗಳಾಗಿ ನಾವು ಮಾಡ್ತೇವೆ. ಇದರಲ್ಲಿ ತುಂಬಾ ಇದ್ದಾವೆ. ಗ್ರಾಫಿಕ್ಸ್ ಅಂತ ಸುಮಾರಲ್ಲಿದ್ದಾವೆ, ಅದು ಮುಂದೆ ನೀವು ಕಲ್ತ್ಕೋಬೋದು. ಈಗ ಬರೋ ಪ್ರಶ್ನೆ ಏನು ಗೊತ್ತಾ ಮಕ್ಕಳೇ, ಡಿಸೈನ್ ಅಂದರೆ ಏನು ಅಂಥೇಳಿ. ಇದನ್ನು ನಾನು ಕೇಳಿದ್ರೆ
ನಿಮ್ಮಲ್ಲಿ ಸುಮಾರು ಜನ ಹೇಳ್ತಾರೆ ಡಿಸೈನ್ ಅಂತ ಹೇಳಿದ್ರೆ ಗೋಡೆ ಮೇಲೆ ಡಿಸೈನ್ ಬರೆಯೋದು, ಚಿತ್ರ ಬರೆಯೋದು, ಹಾಗೆ ಏನೋ ಹೂ ಬರೆಯೋದು ಅಂತೆಲ್ಲ ಅಂತ. ಅವು ನಮ್ಮ ಆಡು ಭಾಷೆ, ಅದ್ರಲ್ಲಿ ಕನ್ನಡದ ಆಡು ಭಾಷೆ ಡಿಸೈನ್ ಅಂತ ಹೇಳಿದ್ರೆ ಜಸ್ಟ್ ಚಿತ್ರ ಬರೆಯೋದು ಅಂತ ಆಗೋಗಿದೆ. ಇನ್ನು ಸ್ವಲ್ಪ ಮೇಲಕ್ಕೆ ಹೋದ್ರೆ ಫ್ಯಾಷನ್ ಡಿಸೈನ್ ಬಟ್ಟೆ ಹೊಲಿಯೋದು ಅಂತ ಹೇಳ್ತಾರೆ. ಆದರೆ ಅದಷ್ಟೇ ಅಲ್ಲ, ಡಿಸೈನ್ ಅನ್ನೋದು ಅದಕ್ಕಿಂತ ದೊಡ್ಡದು, ಒಂದು ದೊಡ್ಡ ಫಿಲಾಸಫಿ ಅದು. ಡಿಸೈನ್ ಅಂತ ಹೇಳಿದ್ರೆ ಒಂದು ಸಮಸ್ಯೆಗೆ ಆ ಸಮಸ್ಯೆ ಆಳವನ್ನು ಅರಿತು ಅದಕ್ಕೆ ನಾವು ಉತ್ತರವನ್ನು ಕಲ್ಪಿಸಿಕೊಂಡು, ಅದಕ್ಕೆ ಅದೊಂದು ಸೊಲ್ಯೂಷನ್ ಕಲ್ಪಿಸಿಕೊಂಡು ಅದನ್ನ ನಾವು ಒಂದು ಪರಿಹಾರ ರೂಪದಲ್ಲಿ ಕೊಡುವಂಥದ್ದು. ಉದಾಹರಣೆಗೆ ಡಿಸೈನ್ ಅಂತ ಹೇಳೋದು ಇನ್ನೂ ಸುಲಭ ಹೇಳ್ತಾ ಇರ್ತಾರೆ, ನಿಮ್ಮ ನಿತ್ಯೋಪಯೋಗಿ ವಸ್ತುಗಳು ಅಥವಾ ನೀವು ಬಳಸುವ ವಸ್ತುಗಳು, ನಾವು ಯಾರೋ ಬಳಸುವ ವಸ್ತುಗಳನ್ನು ಇನ್ನಷ್ಟು ಚೆನ್ನಾಗಿ ಬಳಸುವಂಗೆ ಮಾಡೋದು. ಅದೇ ಸಮಯದಲ್ಲಿ ಇನ್ನಷ್ಟು ಚಂದ ಕಾಣುವ ಹಾಗೆ. ಚಂದ ಅಂತ ವರ್ಡ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅದು ನಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸುಲಭ. ಎಸ್ಥೆಟಿಕ್ಸ್ ಅಂತ ಹೇಳಿದ್ರೆ ಅದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಚಂದ ಅಂತ ಡೈರೆಕ್ಟ್ ಹೇಳ್ಬಿಡೋದು. ಯಾಕಂತ ಹೇಳಿದ್ರೆ ಅದು ನಮ್ಗೆ ಇನ್ನಷ್ಟು ಆಕರ್ಷಕವಾಗಿ ಕಾಣಿಸ್ಬೇಕು, ಇನ್ನಷ್ಟು ಸುಲಭವಾಗಿ ಬಳಸುವಂಗಿರಬೇಕು. ಹಾಗೆ ಮಾಡೋದಕ್ಕೆ ನಾವು ಡಿಸೈನ್ ಅಂತ ಹೇಳ್ತೇವೆ. ಉದಾಹರಣೆ ನಾನು ಕೊಡ್ತೀನಿ. ಈಗ ನೋಡಿ, ಈಗ ಇದು ಏನಿರ್ಬೋದು ಹೇಳಿ, ಗೊತ್ತಿದೆಯಲ್ವಾ? ಇದು ಹೇಳ್ತೀರಾ, ಇದು ಟೂತ್ ಬ್ರಷ್ ಅಲ್ವಾ? ಇದು ಬ್ರಷ್ ಅಂತ ಕರಿಬೇಕಾ? ಹಾಗಾದ್ರೆ ಇದೇನು? ಈಗ ಕನ್ಫ್ಯೂಸ್ ಅಲ್ವಾ ನಿಮಗೆ? ಇದು ಕೂಡ ಬ್ರಷ್ ಅಲ್ವಾ? ಸರಿ, ಹಾಗಾದ್ರೆ ಇದು ಏನು? ಈ ಬ್ರಷ್ ನೀವು ನೋಡಿರ್ತೀರಾ? ಇರ್ಲಿ ಬಿಡಿ, ಇದೊಂದು ಬ್ರಷ್ ಅಂತ ಇಟ್ಕೊಳ್ಳುವ. ಹಾಗಾದ್ರೆ ಇದೇನು? ಇದು ಕೂಡ ಒಂದು ಬ್ರಷ್ ಅಲ್ವಾ? ಸರಿ, ಈಗ ಹಾಗಾದ್ರೆ ಇದೇನು? ಇದು ಕೂಡ ಬ್ರಷ್. ಹಾಗಾದ್ರೆ ಎಷ್ಟೊಂದು ಬ್ರಷ್ಗಳು ಅಲ್ವಾ? ಹಾಗಾದ್ರೆ ಇದು ಯಾಕೆ ಇಷ್ಟೊಂದು ಬ್ರಷ್ಗಳಿದಾವೆ, ಒಂದೇ ತರ ಇದ್ರೆ ಆಗೋದಿಲ್ವಾ ಅಂತ ಪ್ರಶ್ನೆ ನನಗೆ ಇಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಆಗೋದಿಲ್ಲ ಅಂತೇಳಿ. ಯಾಕೆ ಅಂತ ನೀವು ಹೇಳ್ತೀರಾ. ಯಾಕಂತ ಹೇಳಿದ್ರೆ ಇದು ಹಲ್ಲು ಉಜ್ಜಕ್ಕೆ ಬಳಸೋ ಬ್ರಷ್, ಇದನ್ನ ನಾವು ಹೀಗೆ ಇಟ್ಕೋತೀವಿ. ಅದೇ ಇದನ್ನ ನಾವು ಬಟ್ಟೆ ಉಜ್ಜಕ್ಕೆ ಬಳಸೋ ಬ್ರಷ್, ಇದ್ರಲ್ಲಿ ನಾವು ಹಲ್ಲು ಉಜ್ಜಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಆಗತ್ತಾ? ಯಾರೊಂದಷ್ಟು ಜನ ಟ್ರೈ ಮಾಡೋ ವಿಡಿಯೋ, ಟಿಕ್ಟಾಕ್ ವಿಡಿಯೋಗೆ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಗೆ ಅದು ಬೇರೆ. ಆದರೆ ಪ್ರಾಕ್ಟಿಕಲ್ ಆಗಿ ಬಳಸೋಕ್ಕಾಗೋದಿಲ್ಲ. ಇದು ನಾವು ಸಿಂಕ್ನ ತೊಳಿತೇವೆ, ಹೀಗೆ ಹಿಡ್ಕೋತೇವೆ ಅಲ್ವಾ? ಹೀಗೆ ಹಿಡ್ಕೊಂಡು ಬರಿತೇವೆ. ಈಗ ನೀವು ಗಮನಿಸ್ತಾ ಇರ್ಬೋದು, ನಾನು ಈ ಬ್ರಷನ್ನ ಹೀಗೆ ಹಿಡ್ಕೊಂಡೆ, ಈ ಬ್ರಷ್ ನಾನು ಹೀಗೆ ಹಿಡ್ಕೊಂಡೆ, ಈ ಬ್ರಷ್ ನಾನು ಹೀಗೆ ಹಿಡ್ಕೊಂಡು ಉಜ್ತೇನೆ, ಮತ್ತೆ ಈ ಬ್ರಷ್ ನಾನು ಹೀಗೆ ಹಿಡ್ಕೊಂಡು ನಾನು ಸಿಂಕ್ಗಳನ್ನು ಕ್ಲೀನ್ ಮಾಡ್ತೇನೆ ಅಲ್ವಾ? ನೀವು ಗಮನಿಸ್ಬೋದು ಏನೇನಾಯ್ತು ಹೇಳಿ, ನಾನು ಹಿಡ್ಕೊಳ್ಳೋಕೆ ಸರಿಯಾಗಿ ಶೇಪ್ ಕೂಡ ಚೇಂಜ್ ಆಯಿತು. ಅದೇ ಥರ ಆಕಾರನೂ, ಅದೇ ಆಕಾರದ ಜೊತೆಗೆ ಆ ಪ್ಲೇಸ್ಮೆಂಟ್, ಇದು ಏನು ಬ್ರಿಸಲ್ಗಳಿದಾವಲ್ಲ, ಏನು ಬ್ರಷ್ಗಳು, ಅದು ಕೂಡ ಚೇಂಜ್ ಆಯಿತು. ಹಾಗೆಯೇ ಇದರದ್ದು ಹಾರ್ಡ್ನೆಸ್ ಕೂಡ ನೋಡಿ, ಇದರಲ್ಲಿ ಎಷ್ಟು ಗಟ್ಟಿ ಇದೆಯಲ್ಲ, ಅದೇ ನಿಮ್ಮ ಟೂತ್ ಬ್ರಷಲ್ಲಿ ಇದರಲ್ಲಿ ಸ್ವಲ್ಪ ಸಾಫ್ಟ್ ಇದೆ. ಅದು ಕೊನೆಯಲ್ಲಿ ಬರ್ತಕ್ಕಂಥ ಈ ಬೇಬಿ ಟೂತ್ ಬ್ರಷ್ ಅಂತೂ ತುಂಬಾನೇ ಸಾಫ್ಟ್ ಇದೆ ಅಲ್ವಾ? ಈಗ ಟೂತ್ ಬ್ರಷ್ಗೆ ಹೋಗುವ. ಇದು ನಿಮ್ಮ ಅಪ್ಪ ಅಮ್ಮ ಬಳಸುವಂಥ ಟೂತ್ ಬ್ರಷ್ ಅಲ್ವಾ? ಇದು ಯಾವುದು? ಪಾಪುಗಳು ಬಳಸೋದು. ಈಗ ನೀವು ಪ್ರಶ್ನೆ ಕೇಳ್ಬೋದು, ಯಾಕೆ ಇದು ಹೀಗೆ ಇರಬೇಕು ಅಂತ. ಆ ಉತ್ತರ ನಿಮ್ಮ ಹತ್ರನೇ ಇದೆ, ನೀವೇ ಹೇಳ್ತೀರಾ, ಇಲ್ಲ ಇಷ್ಟು ದೊಡ್ಡ ಬ್ರಷ್ ನಮ್ಗೆ ಆಗೋದಿಲ್ಲ, ಸಣ್ಣ ಇದ್ರೆ ಆಗುತ್ತೆ ಅಂತ. ಮತ್ತು ಇದು ಯಾಕೆ ಕೈಯಲ್ಲಿ ದಪ್ಪ ಇದೆ ಅಂತ ಹೇಳಿದ್ರೆ ನೀವೇ ಹೇಳ್ತೀರಾ ಹಿಂಗೆ ಹಿಡ್ಕೋಬೇಕು ಅಂತೇಳಿ. ಮತ್ತು ನೀವು ಬೇಕಾದ್ರೆ ಬ್ರಷಲ್ಲಿ ನೋಡಿ, ಈ ಬ್ರಷ್ ಮೇಲೆ ಒಂದು ಜರ್ರಿ ಫೋಟೋ ಇದೆ. ಅದೇ ನಿಮ್ಮ ಅಪ್ಪ ಅಮ್ಮನ ಬ್ರಷಲ್ಲಿ ಜರ್ರಿ ಫೋಟೋ ಇರೋದಿಲ್ಲ. ಯಾಕೆ ಹೇಳಿ? ಅವರಿಗೆ ಅಪೀಲ್ ಆಗುವಂಥ ಎಸ್ಥೆಟಿಕ್ಸೇ ಬೇರೆ, ಅಂದರೆ ಅವ್ರಿಗೆ ಚಂದ ಕಾಣೋದೇ ಬೇರೆ. ಹೌದು, ಜರ್ರಿ ಎಲ್ಲರಿಗೂ ಚಂದ ಕಾಣಿಸಿದ್ರು ಕೂಡ ಅವರ ಇದರಲ್ಲಿ ಹೆಚ್ಚಾಗಿ ಬೇರೆ ಥರದ ಡಿಸೈನ್ಗಳನ್ನು ಹಾಕ್ತೇವೆ ನಾವು. ಇಲ್ಲಿ ಗ್ರಿಪ್ಗಳಿದ್ದಾವೆ, ಕಲರ್ಗಳಿದ್ದಾವೆ. ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲರ್ ತುಂಬ ಬ್ರೈಟ್ ಇರ್ತದೆ ಅಂತೇಳಿ, ಎದ್ದು ಕಾಣಿಸೋಂಗೆ ಇವೆಲ್ಲವುಗಳನ್ನ ನಾವು ಮಾಡ್ತೇವೆ. ಇವೆಲ್ಲವೂ ಕೂಡ ಡಿಸೈನಲ್ಲಿ ಇರ್ತಕ್ಕಂಥ ಅಂಗಗಳು. ನಾವು ಡಿಸೈನ್ ಇದನ್ನೆಲ್ಲ ಕನ್ಸಿಡರ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ವಸ್ತು ಚೆನ್ನಾಗಿ ಉಪಯೋಗ ಆಗಬೇಕು. ಈಗ ಮಗುಗೆ ನಾನು ಸುಮ್ಮನೆ ಕೊಟ್ಟರು ಆಗೋದಿಲ್ಲ. ಮಗುಗೆ ಏನು ಮಾಡ್ತೀವಿ ನಾವು? ಹೌದು, ಬ್ರಿಸಲ್ ಸಾಫ್ಟ್ ಇರಬೇಕು, ಹಿಡ್ಕೊಳ್ಳಿಕ್ಕೆ ದಪ್ಪ ಇರಬೇಕು. ಯಾಕಂದರೆ ಮಗು ಹೀಗೆ ಹಿಡ್ಕೊಳ್ಳಲ್ಲ, ನೀವು ಹೀಗೆ ಹಿಡ್ಕೋತೀರಲ್ವಾ? ಅದಕ್ಕೆ ಹೀಗಿರಬೇಕು. ಕೈ ಇಟ್ಕೊಂಡಾಗ ಇಲ್ಲಿ ಶೇಪ್ ಹಿಂಗೆ ಬರಬೇಕು. ಹಾಗೆಯೇ ಕಲರ್ ಕೂಡ ಇಂಟ್ರೆಸ್ಟಿಂಗ್ ಆಗಿರಬೇಕು. ಅಲ್ಲಿ ಜರ್ರಿ ಇದೆ, ಜರ್ರಿ ಯಾವ ಶೇಪಲ್ಲಿದೆ, ಅಥವಾ ಇದನ್ನೇನೇನು ಮಾಡ್ತೀವಿ, ಇದು ಕೂಡ ಸಣ್ಣ ಇರಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಇದು ಇನ್ನೊಂದು ಬ್ರಷು. ಇದೊಂದು ಚೈನದ ಅನ್ಸುತ್ತೆ. ಇದರಲ್ಲಿ ಏನಾಗಿದೆ, ಇನ್ನೂ ಚಿಕ್ಕ ಮಗುಗೆ ಇಲ್ಲೊಂದು ಬುರುಡೆ ಇದೆ, ಗೊತ್ತು ನಿಮಗೆ, ತಲೆ. ಯಾಕೆ ಅಂತ ಹೇಳಿದ್ರೆ ಮಗು ಬಾಯಿ ಒಳಗಡೆ ಬ್ರಷ್ ಹೋಗಬಾರ್ದು ಅಂತೇಳಿ. ಯಾಕಂದ್ರೆ ಅದು ಜೋರ ಹಾಕೋತದಲ್ವ, ಹಂಗೆ. ಈಗ ಒಂದು 2 ವರ್ಷದ ಮಗು ಆದರೆ ಅದೇ ಸಮಯದಲ್ಲಿ ಜಸ್ಟ್ ಒಂದು ಬಾಲ್ ಕೊಡಬಲ್ಲ, ಅದಕ್ಕೊಂದು ಕಿವಿ ಕೊಟ್ಟು ಇದು ಮಾಡಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್. ಯಾಕಂತ ಹೇಳಿದ್ರೆ ನಾವು ಮಗುಗೆ ಅದನ್ನ ಅಪೀಲ್ ಮಾಡಬೇಕು. ಅದೇ ನಾವು ದೊಡ್ಡವರಿಗೆ ಇದನ್ನ ಮಾಡಲ್ಲ, ಯಾಕಂದ್ರೆ ದೊಡ್ಡವರಿಗೆ ಇದು ಇಂಟ್ರೆಸ್ಟ್ ಆಗಿರೋದಿಲ್ಲ ಅಲ್ವಾ? ಹಾಗೆ ಇನ್ನೊಂದು ಹೇಳ್ಬೇಕು, ನನಗೆ ಇದು ನೋಡಿದ್ರೆ ನಿಮ್ಗೆ ಇಲ್ಲಿ ಕಪ್ಪು ಕಲರ್ ಇದು ಬಂದಿಲ್ವಾ, ಇದೇನಂತ ಹೇಳಿದ್ರೆ ಮೋಲ್ಡ್. ಇದನ್ನ ಇನ್ನೊಂದು ಯಾಕೆ ಅಂಶ ಹೇಳ್ತೇನೆ ಅಂತ ಹೇಳಿದ್ರೆ, ಅದೇ ಇದರಲ್ಲಿ ಮೋಲ್ಡ್ ಇದೆಯಾ? ಇಲ್ಲ ತಾನೆ. ಯಾಕೆ ಅಂತ ಹೇಳಿದ್ರೆ ಇದು ಈ ದೇಶದಲ್ಲಿ ತಯಾರಾಗಿದ್ದಲ್ಲ, ಇದು ಇನ್ನೊಂದು ದೇಶದಲ್ಲಿ, ಆ ದೇಶದ ವಾತಾವರಣದಲ್ಲಿ ಮೋಲ್ಡ್ ಬರದೇ ಇರ್ಬೋದು. ಅದು ಸ್ವಲ್ಪ ಏನು ಆ ಥರದ ಕ್ಲೈಮೇಟ್ ಇರ್ಬೋದು. ಆದರೆ ನಮ್ಮ ಈ ಕ್ಲೈಮೇಟ್ಗೆ ಬಂದಾಗ, ಈ ಮಳೆ ವಾತಾವರಣದಲ್ಲಿ, ಈ ಮಾನ್ಸೂನ್ನಲ್ಲಿ ಇದರಲ್ಲಿ ಮೋಲ್ಡ್ ಬರ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ಮೆಟೀರಿಯಲ್ ಸೆಲೆಕ್ಷನ್ ಇದು ಕೂಡ ಡಿಸೈನ್ನಲ್ಲಿ ಆಗುತ್ತೆ ಅಂತ ಒಂದು ನೋಡುವಂಥ ಅದ್ಭುತ ಕೆಲಸನೇ. ಮೆಟೀರಿಯಲ್ ಕೂಡ ನಾವು ಸೆಲೆಕ್ಟ್ ಮಾಡ್ತೀವಿ. ಮೆಟೀರಿಯಲ್ ಅಂತ ಹೇಳಿದ್ರೆ ವಸ್ತು, ಯಾವ ವಸ್ತುವಿಂದ ಮಾಡಬೇಕು. ಈಗ ನೋಡಿ, ಇದೇ ವಸ್ತುವಿಂದ ಎಲ್ಲ ಬ್ರಷ್ ಮಾಡಿದರೆ ಇದು ಕೂಡ ಮೋಲ್ಡ್ ಬರ್ತಾ ಇತ್ತು ಅಲ್ವಾ?
ಹಾಗಾಗಿ ಈಗ ಇದು ಬಳಸೋಂಗಿಲ್ಲ, ಯಾಕಂದ್ರೆ ಮೋಲ್ಡ್ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಅಂತ ಹೇಳಿ. ಹಾಗಾಗಿ ಇದನ್ನ ನಾವು ಎಸಿಬೇಕಾಗ್ತದೆ. ಹಾಗಾಗಿ ಮೆಟೀರಿಯಲ್ ಸೆಲೆಕ್ಷನ್ ಕೂಡ ಡಿಸೈನ್ ಒಂದು ಪಾರ್ಟ್ ಆಗ್ತದೆ ಅಲ್ವಾ? ಅರ್ಥ ಆಯ್ತಾ ಈಗ? ಅಂತ ಹೇಳಿದ್ರೆ ಉಪಯೋಗ ಆಗುವಂತಹ ವಸ್ತುನ ಇನ್ನೂ ಚೆನ್ನಾಗಿ, ಇನ್ನೂ ಆಕರ್ಷಕವಾಗಿ, ಇನ್ನೂ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾನು ಹಿಡ್ಕೊಳ್ಬೇಕಾಗಿ ಸುಲಭ. ಈಗ ನೀವು ಇಲ್ಲಿ ಹಳೆಯ ಬ್ರಷ್ಗಳನ್ನು ನೋಡಿದರೆ ಅವು ಸ್ಟ್ರೈಟ್ ಇರ್ತಾ ಇದ್ವು. ಬರ್ತಾ ಬರ್ತಾ ಅಂದ್ಕೊಂಡ್ರೆ ಇಲ್ಲ ನಾವು ಬೆರಳಿ ಫಿಂಗರ್ಗೆ ಒಂದು ಗ್ರಿಪ್ ಕೊಡ್ತೇವೆ, ಹೀಗೆ ಇಟ್ಕೊಡ್ತೇವೆ, ಹೀಗೆ ಅಂತ ಹೇಳಿ. ಉದಾಹರಣೆಗೆ ಈಗ ಸಿಂಕ್ ಕ್ಲೀನ್ ಮಾಡೋ ಬ್ರಷ್ ಅಷ್ಟೇ. ಹಿಂದೆ ಹೇಗಿತ್ತು, ಜಸ್ಟ್ ಒಂದು ಮಾಮೂಲಿ ಬ್ರಷ್ ಯೂಸ್ ಮಾಡ್ತೇವೆ. ಬಟ್ ಯಾರೊಬ್ರು ಯೋಚನೆ ಮಾಡೋದಿಲ್ಲ, ನಾವು ಸಿಂಕ್ ಕ್ಲೀನ್ ಮಾಡಬೇಕಾದಾಗ ಸಿಂಕ್ ಒಳಗೆ ಹೋದಾಗ ಎಡ್ಜ್ ಕೈಗೆ ತಾಗಬಾರ್ದು, ಅದಕ್ಕೆ ಈ ಥರ ಹಾಕುವ ಅಂತ ಯೋಚನೆ ಮಾಡಿದ್ರು. ಆಯ್ತಾ? ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ನಾನು ಕತ್ರಿಗಳನ್ನ ಒಂದಷ್ಟು ತೋರಿಸ್ತೇನೆ ನೋಡಿ ನಿಮಗೆ. ಇದಷ್ಟು ಕತ್ರಿಗಳು ಅಲ್ವಾ, ಸಿಸರ್ಗಳು. ಇಲ್ಲಿ 3 ಸಿಸರ್ ಇದೆ, ಹೌದಾ? 3 ಕೂಡ ಪೇಪರ್ನ ಕಟ್ ಮಾಡ್ತದೆ. ಆದರೆ 3 ಮಾಡಿರೋ ವಿಧ ಏನಿದೆಯಲ್ಲ ಅದು ಬೇರೆ ಇದೆ. ಉದಾಹರಣೆಗೆ ಇದು ಚಿಕ್ಕದು, ನಾನು ಬೆರಳಲ್ಲಿ ಕಟ್ ಮಾಡ್ಬೋದು. ಜಸ್ಟ್ ಒಂದು ಬೆರಳು ಮಾತ್ರ ಹೋಗ್ತದೆ ಎರಡಲ್ಲಿ, ಹೌದಾ? 2 ಬೆರಳು ಹಾಕ್ಲಿಕ್ಕೆ ಆಗೋದಿಲ್ಲ. ಅವಾಗ ಇನ್ನೊಬ್ರು ಏನ್ ಮಾಡಿದ್ರೆ, ಇಲ್ಲ ನಾವು ಸ್ವಲ್ಪ ದೊಡ್ಡ ಬೇಕು. ಆಕ್ಚುಲಿ ನಿಜವಾಗಿ ನೋಡೋಕಂತ ಹೇಳಿದ್ರೆ ಈ ಕತ್ರಿಗಿಂತ ಈ ಕತ್ರಿ ಸಣ್ಣ ಇದೆ. ಆದ್ರೆ ಈಗ 2 ಬೆರಳು ಹೋಗೋದ್ರಿಂದ ನಮಗೆ ತುಂಬಾ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು ಪ್ರೆಷರ್ನ, ಅಂದ್ರೆ ಹಿಡಿತವನ್ನು. ಇನ್ಯಾರೊಬ್ರು ಯೋಚನೆ ಮಾಡೋದು, ಇಲ್ಲ ನಾವು ಇನ್ನೂ ತುಂಬಾ ಚೆನ್ನಾಗಿ ಎರ್ಗೊನಾಮಿಕ್ ಅಂತ ಹೇಳಿದ್ರೆ ಹೆಚ್ಚು ಸುಲಭವಾಗಿ ಬಳಸುವ ಹಾಗೆ ಮಾಡೋದು. ಅವ್ರೇನ್ ಮಾಡಿ, ಇಲ್ಲ ನಾವು ಈಗ ಬೆರಳು ಹೋಗ್ಲಿಕ್ಕೆ ಒಂದು ಪಾಕೆಟ್ ಕೊಡ್ತೇವೆ, ಅವಾಗ ನಿಮ್ಗೆ ಇಲ್ಲಿ ಇಲ್ಲಿ ಕುತ್ಕೊಳ್ಳುತ್ತೆ ನೋಡಿ, ಇಲ್ಲಿ ಹಿಂಗೆ ಬಂದು ಕುತ್ಕೊಳ್ಳುತ್ತೆ. ಆಮೇಲೆ ಇದು ಹಾಕಿದಾಗ ಹಿಂಗೆ ಕುತ್ಕೊಳ್ಳುತ್ತೆ ಅಂತ ಹೇಳಿ, ಅಂದ್ರೆ ಕ್ಲೀನಾಗಿ ಒಂದು ಪಾಕೆಟ್ ಸೈಜು ಆ ಶೇಪ್ ಎಲ್ಲ ಮಾಡಿದ್ರು ಅಲ್ವಾ? ಹೀಗೆ ಮಾಡಿದ್ರು. ಇದು ತುಂಬಾನೇ ಚೆನ್ನಾಗಿದೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ, ಏನು ಗೊತ್ತಾ? ನಾನು ಬಲಗೈ ಬಳಸೋದ್ರಿಂದ ಇದು ಸುಲಭ, ಎಡಗೈಯವರಿಗೆ ಈ ಕತ್ರಿ ಬಳಸಲಿಕ್ಕೆ ಆಗೋದಿಲ್ಲ. ಆದರೆ ಈ ಕತ್ರಿ ಇದೆಯಲ್ಲ, ಇದು ನಿಮ್ಗೆ ನೋಡ್ಲಿಕ್ಕೆ ಅಷ್ಟು ಚೆಂದ ಆಗಿದ್ದ ಇರ್ಬೋದು, ಬಟ್ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಎಡಗೈಲೂ ಬಳಸ್ಬೋದು, ಬಲಗೈಲೂ ಬಳಸ್ಬೋದು. ಅಂದ್ರೆ ಎಲ್ಲರನ್ನೂ ಗಮನದಲ್ಲಿ ಇಟ್ಟುಕೊಂಡು ಯೂನಿವರ್ಸಲ್ ಆಗಿ ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂತಹ ಪ್ರಾಡಕ್ಟನ್ನ ನಾವು ಏನು ಮಾಡ್ತೀವಲ್ಲ, ಅದಕ್ಕೆ ನಾವು ಡಿಸೈನ್ ಫಿಲಾಸಫಿ ಅಂತ ಕರಿತೇವೆ. ಎಲ್ಲರನ್ನು ಸೇರಿಸಿ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಪ್ರಾಡಕ್ಟ್ಗಳನ್ನ ಮಾಡ್ತೇವೆ. ಆಯ್ತಾ? ಇದು ಜಾಸ್ತಿ ಬೋರ್ ಹೊಡ್ಸೋದು ಬೇಡ, ನೆಕ್ಸ್ಟ್ ಹೋಗುವ. ಇದರಲ್ಲಿ ಬರ್ತಕ್ಕಂಥ ಒಂದು ಅದ್ಭುತ ಫಿಲಾಸಫಿ ಅಂದರೆ ಡಿಸೈನ್ ಥಿಂಕಿಂಗ್. ಡಿಸೈನ್ ಥಿಂಕಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ನಾನು ಹಿಂಗೆ ಸಿಂಪಲ್ ಆಗಿ ಹಿಂಗೆ ಹೇಳ್ಬೋದು. ನಾನು ಕೇಳಿ ಆದ್ಮೇಲೆ ನಾನೊಂದು ಕಲ್ಪನೆ ಮಾಡ್ಕೋತೀನಿ, ಕಲ್ಪನೆ ಆದ್ಮೇಲೆ ನಾನು ಅದನ್ನು ತಯಾರಿಸಾದ್ಮೇಲೆ ನಾನು ಅದನ್ನು ಹಂಚ್ಕೋತೀನಿ ಅಂತೇಳಿ. ಅಂದರೆ ಕೇಳೋದು ಅಂತ ಹೇಳಿದ್ರೆ ಜನರಿಗೆ ಏನು ಬೇಕು ಅಂತ ನಾವು ಕೇಳಬೇಕಾಗತ್ತೆ ಅಲ್ವಾ? ಕೇಳಿ ಆದ್ಮೇಲೆ ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೊಂದು ಸುಮ್ಮನೆ ಮನಸ್ಸಲ್ಲಿದ್ರೆ ಆಗೋದಿಲ್ಲ, ಅದು ಪೇಪರ್ ಬರಬೇಕು. ಪೇಪರ್ ಯಾಕೆ ಬರಬೇಕು ಅಂತ ಮುಂದೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಚಿತ್ರ ಇದೆಯಲ್ಲ, ಚಿತ್ರದಲ್ಲಿ ಬಹಳ ಸುಲಭ ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ. ನಾನು ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಹೇಳ್ಬೋದು, ನಾನೊಂದು ಹೊಸದೊಂದು ಬ್ರಷ್ ಮಾಡ್ತಾ ಇದ್ದೇನೆ, ಅದು ಹಿಂಗೆ ಬಂದು ಹಾಗೆ ಬಂದು ಅಲ್ಲಿ ಅಲ್ಲಿ ಹಿಂಗಿರ್ತದೆ ಹಂಗಿರ್ತದೆ ಅಂತ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲ ಅಲ್ವಾ? ಅದ್ರ ಬದಲು ನಾನು ಅದನ್ನ ಚಿತ್ರ ಬರೆದು ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಾವು ಚಿತ್ರದ ಮೂಲಕ ನಾವು ವ್ಯಕ್ತಪಡಿಸ್ತೇವೆ. ಹಾಗಾಗಿ ಡಿಸೈನಲ್ಲಿ ಚಿತ್ರ ಬರೆಯೋದು ಒಂದು ಅವಿಭಾಜ್ಯ ಅಂಗ ಮತ್ತು ಬಹುಮುಖ್ಯ ಅಂಗ ಕೂಡ ಹೌದು. ಅದು ಇಷ್ಟೇ ಚಂದ ಬರಬೇಕು ಅಂತೇನಿಲ್ಲ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕಮ್ಯುನಿಕೇಟ್ ಮಾಡೋಷ್ಟು ಇದ್ರೆ ಸಾಕಾಗುತ್ತದೆ ಅಲ್ವಾ? ಯಾಕಂದ್ರೆ ಹಿಂದೆ ನೋಡಿ, ಆದಿಕಾಲದಲ್ಲಿ ಕೂಡ ಮನುಷ್ಯ ಅದನ್ನೇ ಬಳಸ್ತಾ ಇದ್ದಿದ್ದು, ಕೇವಲ ಕೂಡ ಚಿತ್ರ ಬರೀತಾ ಇದ್ದ. ಹಾಗಾಗಿ ಚಿತ್ರ ಎಲ್ರಿಗೂ ಬರೆಯಕ್ಕೆ ಬರುತ್ತೆ. ಏನಾಗುತ್ತಂದ್ರೆ ಬರ್ತಾ ಬರ್ತಾ ನಾವು ಅದನ್ನ ನಿಲ್ಲಿಸ್ತೀವಿ ಅಷ್ಟೇ. ಈಗ ಮಗು ಗೀಚ್ತಾ ಇರತ್ತೆ ಚಿಕ್ಕಲ್ಲಿ, ನಾವೇ ಆಮೇಲೆ ಗೀಚ್ಬೇಡ, ಆ ಸೈಡ್ಗೆ ಹೋಗು, ಅಲ್ಲಿ ಗೀಚ್ಬೇಡ, ಇಲ್ಲಿ ಗೀಚ್ಬೇಡ ಅಂತ ಹೇಳ್ಬಿಟ್ಟು ಅದರದ್ದು ಕ್ರಿಯೇಟಿವಿಟಿ ನಾವು ಕಮ್ಮಿ ಮಾಡ್ತಾ ಹೋಗಿದ್ದೀವಿ ಅಷ್ಟೇ. ಬಿಟ್ರೆ ಪ್ರತಿಯೊಬ್ಬರು ಕೂಡ ಹುಟ್ಟಿದಲ್ಲಿ ನಾನು ಕೂಡ ಬರೀಲಿಕ್ಕೆ ಗೊತ್ತಿರ್ತದೆ ಅವರಿಗೆ. ಆಯ್ತಾ? ಈಗ ಡಿಸೈನ್ ಥಿಂಕಿಂಗ್ ಅಂತ ಹೇಳಿದ್ನಲ್ಲ, ಡಿಸೈನ್ ಥಿಂಕಿಂಗ್ ಫಿಲಾಸಫಿ ನಾವು ಹೀಗೆ ಹೇಳ್ಬೋದು. ಏನಂತ ಹೇಳಿದ್ರೆ, ಒಂದು ಎಂಪತೈಸ್, ಡಿಫೈನ್, ಐಡಿಯೇಟ್, ಪ್ರೊಟೋಟೈಪ್, ಟೆಸ್ಟ್, ರಿಪೀಟ್ ಅಂತ ಹೇಳಿ. ಅಂದ್ರೆ ಎಂಪತೈಸ್ ಅಂತ ಹೇಳಿದ್ರೆ ಮಿಡಿಯೋದು. ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿಯನ್ನ ನಾವು ಯಾರಿಗೆ ಡಿಸೈನ್ ಮಾಡ್ತಿದ್ದೀವಿ ಅವ್ರಿಗೆ ಮಿಡಿಬೇಕು ಅಂತ ಹೇಳಿದ್ರೆ ಅವನ್ನ ಅರ್ಥ ಮಾಡ್ಕೋಬೇಕು ಅಂತ. ಅರ್ಥ ಮಾಡ್ಕೊಂಡು ಆದ್ಮೇಲೆ ಏನೇ ನಾವು ಆ ಸಮಸ್ಯೆಯನ್ನ ಇದು ಈ ತರ ಸಮಸ್ಯೆ ಅಂತ ಹೇಳಲಿಕ್ಕಾಗೋದು. ಇನ್ನು ಅದಾದ್ಮೇಲೆ ನಾವು ಏನು ಅದಕ್ಕೆ ಐಡಿಯಾಗಳನ್ನ ಬರ್ಲಿಕ್ಕಾಗೋದು. ಡೈರೆಕ್ಟ್ ಆಗಿ ನಾವು ಒಂದು ಸಮಸ್ಯೆ ಐಡಿಯಾ ಬರೆಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಮೆಕ್ಯಾನಿಕಲ್ ಪ್ರಾಡಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ತರದ ನಾವು ಯೂಸರ್ನ ಯೋಚನೆ ಮಾಡಿರಲಿಲ್ಲ. ಉದಾಹರಣೆಗೆ ನಾನೊಬ್ಬ ಹೀಗೆ ಕಾಲಿಲ್ಲಲ್ಲ, ಅವರಿಗೆ ನಾವು ವೀಲ್ ಚೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಡನ್ ಹೋಗ್ಬಿಟ್ಟು ನಾನು ವೀಲ್ ಚೇರ್ ಮಾಡಿ ಅದಕ್ಕೊಂದು ದೊಡ್ಡದೊಂದು ಎಂಜಿನ್ ಹಾಕಿ ಅದನ್ನು ಸಿಕ್ಕಾಪಟ್ಟೆ ಫಾಸ್ಟ್ ಮಾಡಿ ಅಂತೆಲ್ಲ ಮಾಡಿದ್ರೆ ನಾನು ಯೋಚನೆ ಮಾಡಿದ ಅವ್ರು ಹೇಗೆ ಹತ್ತಾರೆ, ಅದು ಹೇಗೆ ಬಳಸ್ತಾರೆ, ಅವ್ರಿಗೆ ಅಷ್ಟು ಸ್ಪೀಡ್ ಬೇಕಾ, ಇವೆಲ್ಲ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೆಟ್ಟ ಪ್ರಾಡಕ್ಟ್ ಬರ್ತದೆ. ಆ ಥರ ನಿಮ್ಮ ಸುತ್ತಮುತ್ತ ತುಂಬಾ ಪ್ರಾಡಕ್ಟ್ಗಳಿದ್ದಾವೆ. ಇವತ್ತು ನಮ್ಮ ದೇಶದಲ್ಲಿ ಅದೇ ಆಗಿರೋದು ಸಮಸ್ಯೆ. ಈ ಮೊದಲಿನ 2 ಪಾರ್ಟ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಆಗಿ ಜನ ಏನೇನೋ ಐಡಿಯಾ ಬಂತು ಅಂತ ಹೇಳಿ ಮಾಡಿರೋದ್ರಿಂದ ಇವತ್ತು ನಮ್ಮ ಸೊಸೈಟಿಯಲ್ಲಿ ಈ ಪ್ರಬುದ್ಧ ಸೊಸೈಟಿಲಿ ಇರುವಷ್ಟು ಉತ್ತಮ ಪ್ರಾಡಕ್ಟ್ಗಳಾಗಲಿ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳೇ, ನೀವು ಇದನ್ನ ಬಳಸ್ಕೊಂಡು ಮುಂದೆ ಬಂದ್ರೆ ಖಂಡಿತ ನಮ್ಮ ಸಮಾಜ ಇನ್ನೂ ಚೆನ್ನಾಗಿ ಆಗ್ತದೆ ಅಂತೇಳಿ ಇದು ನನ್ನ ಉದ್ದೇಶ ಕೂಡ ಹೌದು. ಈಗ
ಹೇಳಿದ್ರಲ್ಲ, ಒಂದು ನೀವು ಮಿಡಿತೀರಿ, ಮಿಡಿದಾದ್ಮೇಲೆ ಅರ್ಥ ಮಾಡ್ಕೋತೀರಿ, ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮನ್ನು ನೀವು ಒಂದು ಡಿಫೈನ್ ಮಾಡ್ತೀರಿ, ಮಾಡಿ ಆದ್ಮೇಲೆ ನೀವು ಸ್ಕೆಚ್ ಮಾಡ್ತೀರಿ, ಕಾನ್ಸೆಪ್ಟ್ ಮಾಡ್ತೀರಿ, ಅದಾದಮೇಲೆ ಪ್ರೋಟೋಟೈಪ್ ಅಂತ ಮಾಡ್ತೀರಿ. ಪ್ರೋಟೋಟೈಪ್ ಏನು ಗೊತ್ತಾ, ಸ್ಕೆಚ್ ನೀವು 2D ಅಂದರೆ ಪೇಪರ್ ಮೇಲೆ ಬರ್ತೀರಾ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ಆದರೆ ಅದನ್ನ ಮುಟ್ಟಿ ನೋಡ್ಲಿಕ್ಕೆ ಏನು ಮಾಡ್ತೀವಿ ಅಂದರೆ, ನಾವು ಒಂದು ಥರ್ಮೋಕೋಲ್ ತಗೋತೀವಿ, ಕಾರ್ಡ್ಬೋರ್ಡ್ ತಗೋತೀವಿ, ಇಲ್ಲ 3D ಪ್ರಿಂಟ್ ತಗೋತೀವಿ, ಮಣ್ಣು ತಗೋತೀವಿ, ಏನಾರು ಒಂದು ತಗೊಂಡ್ಬಿಟ್ಟು ಅದನ್ನ ನಾವು ಮಾಡ್ತೇವೆ. ಏನಂತ ಹೇಳಿದ್ರೆ ಅದನ್ನ ಫೀಲ್ ಮಾಡ್ಲಿಕ್ಕೆ ಅದೆಷ್ಟು ಸೈಜ್. ಉದಾಹರಣೆಗೆ ನಾನು ಸ್ಕೆಚ್ಚಲ್ಲಿ 10 mm ಅಂತ ಈ ಸ್ಕೆಚ್ ಬರೀತಿರಲ್ಲ, ಅದು ಅದೇ ಸೈಜ್ ಇರೋದಿಲ್ಲ. ಬಟ್ ನಾನು ಜನರದ ಮಗುದ ಟೆಸ್ಟ್ ಮಾಡಬೇಕಾದ್ರೆ ಮಗು ಅರ್ಥ ಆಗೋದಿಲ್ಲ, ಅದಕ್ಕೆ ನಾನು ಇದೇ ಸೈಜ್ ಒಂದು ಮಣ್ಣಲ್ಲೇನೋ ಮಾಡಿಬಿಟ್ಟು ನನ್ನ ಏನು ಕಾನ್ಸೆಪ್ಟ್ ಹಿಂಗೆ ಮಾಡಿಬಿಟ್ಟು ಅದಕ್ಕೆ ತೋರಿಸ್ತೀನಿ ನಾನು. ಅದು ಮುಟ್ಬಿಟ್ಟು ಹೇಳುತ್ತೆ, ಹಾಂ ಇದು ಕರೆಕ್ಟಾಗಿ ಹಿಡ್ಕೊಳಕ್ಕಾಗತ್ತೆ ಎಲ್ಲ ಅಂತೇಳಿ ಅಲ್ವಾ. ಅದಕ್ಕೆ ನಾವು ಪ್ರೋಟೋಟೈಪ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅವನ್ನ ಟೆಸ್ಟ್ ಮಾಡಿ, ಪ್ರೋಟೋಟೈಪಲ್ಲಿ ಕೆಲವು ಸರಿ ನಾವೇನು ಗೊತ್ತಾ, ಕೆಲವುದಕ್ಕೆ ನಾವು ಮೆಕ್ಯಾನಿಸಮ್ ಕೂಡ ಹಾಕಬೇಕಾಗುತ್ತೆ. ಅಂದರೆ ಈಗ ಫ್ಯಾನ್ ಇದೆ ಅಂತ ಹೇಳಿದ್ರೆ ಫ್ಯಾನನ್ನು ಕೂಡ ಒಂದು ಮೋಟ್ರ್ ಇಟ್ಟು ಫ್ಯಾನ್ ತಿರ್ಗೋಂಗೆ ಮಾಡಿ, ಯಾಕಂದರೆ ಗಾಳಿ ಹೆಂಗೆ ಬರುತ್ತೆ ಅಂತ ನೋಡ್ಬೇಕಲ್ಲ ನಾವು. ಆ ಥರ ಎಲ್ಲ ಮಾಡಿ ನಾವು ಪ್ರೋಟೋಟೈಪ್ ಮಾಡಿಬಿಟ್ಟು ಆಮೇಲೆ ನಾವು ಟೆಸ್ಟ್ ಮಾಡ್ತೇವೆ. ಟೆಸ್ಟ್ ಮಾಡಿದಾಗ ಮತ್ತೆ ಫೀಡ್ಬ್ಯಾಕ್ ಬರುತ್ತೆ, ಇಲ್ಲ ನಾವೇನು ಯೋಚನೆ ಮಾಡಿರ್ತೀವಿ ಅದು ವರ್ಕ್ ಆಗಿರೋದಿಲ್ಲ, ಅಥವಾ ಏನೋ ಹೊಸ್ತೇನೋ ಬರುತ್ತೆ. ಉದಾಹರಣೆಗೆ ಬ್ರಷನ್ನ ಮಗು ಹಿಡ್ಕೊಳ್ಳೋದು ಹೇಳುತ್ತೆ, ಇಲ್ಲ ನಾನು ಮಾಡಬೇಕಾದ್ರೆ ಇದು ಹಲ್ಲಿಗೆ ಹೊಡಿತದೆ ಅಂತ. ಅವಾಗ ನಾವೇನು ಮಾಡ್ತೀವಿ, ಹೋ ಇಲ್ಲ ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು, ಇದು ಚುಚ್ತಾ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಮತ್ತೆ ಐಡಿಯೇಟ್ ಮಾಡಿ, ಮತ್ತೆ ಪ್ರೋಟೋಟೈಪ್ ಮಾಡಿ, ಮತ್ತೆ ಟೆಸ್ಟ್ ಮಾಡ್ತೀವಿ. ಈ ಥರ ತುಂಬ ಸರಿ ಮಾಡೋದ್ರಿಂದ ಒಂದು ಒಳ್ಳೆಯ ಉತ್ಪನ್ನ ಸೃಷ್ಟಿಯಾಗ್ತದೆ. ಆಯಿತಾ. ಅದನ್ನ ಮತ್ತೆ ರಿಪೀಟ್ ಮಾಡಿ ಹೀಗೆ ಮಾಡೋದ್ರಿಂದ ಇದು ಓವರ್ ಆಲ್ ಡಿಸೈನ್ ಪ್ರಾಸೆಸ್ ಅಂತ ಕರಿತೇವೆ ನಾವು. ಈಗ ನಾನು ಹೇಳಿದೆ ಮೀಡಿಯಾದಂದ್ರೆ ಏನು, ಇದು ಬಹುಮುಖ್ಯ. ಇದು ನಾವು ಏನೇ ಡಿಸೈನ್ ಮಾಡಲಿ, ಏನೇ ಮಾಡಲಿ, ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಈ ಥರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ನೀವಿದಿರಲ್ಲ ಮಕ್ಕಳು, ನಿಮ್ಮಲ್ಲಿ ಭಾಳ ಚೆನ್ನಾಗಿದೆ, ನೀವು ಅರ್ಥ ಮಾಡ್ಕೊಳ್ಳೋಷ್ಟು ಚಂದ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮ್ಮಲ್ಲಿ ಭಾಳ ಚೆನ್ನಾಗಿ ಮಿಡಿತೀರ. ನಾನು ಎಷ್ಟೋ ಕಡೆ ನೋಡಿದೆ, ಈಗ ನಾಯಿ ಮರಿಗೆಲ್ಲ ಈಟ್ ಆಯಿತು, ನಾಯಿ ಮರಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಮಿಡಿಯೋದೇ ಒಂದು ಮಗು, ಆಯಿತಾ. ಅದನ್ನ ಕರ್ಕೊಂಬರತ್ತೆ, ಯಾಕಂದ್ರೆ ಅರ್ಥ ಆಗುತ್ತೆ ಅದಕ್ಕೆ. ಹಾಗೆ ಸಮಸ್ಯೆನ ಅವರ ಕಣ್ಣಿಂದ ನೋಡೋದು ಅಂತ ಹೇಳಿದ್ರೆ, ಈಗ ನಾನು ಒಂದು ಉದಾಹರಣೆ ಕೊಟ್ಟನಲ್ಲ, ಈಗ ನಾನು ಮಗುಗೆ ಒಂದು ಬ್ರಷ್ ಮಾಡಬೇಕು ಅಂತ ಹೋದರೆ, ಡಿಸೈನ್ ಮಾಡಬೇಕು ಅಂತ ಹೋದರೆ, ನಾನು ಮಗುವಿನ ದೃಷ್ಟಿಯನ್ನು ನೋಡಬೇಕು. ನನ್ನ ದೃಷ್ಟಿಯಿಂದ ನೋಡಿದ್ರೆ ನಾನು ಈ ಥರ ಬ್ರಷ್ ಮಾಡಿಬಿಡ್ತೀನಿ ದೊಡ್ಡದಾಗಿ. ಮಗುವಿನ ದೃಷ್ಟಿಲಿ ಹೋದಾಗ ಮಾತ್ರ ಈ ಥರದ್ದು ಬರುತ್ತೆ. ಅದ್ರ ಕೈ ಹಿಡ್ಕೊಳಕ್ಕಾಗತ್ತೆ, ಅದಕ್ಕೆ ಬೆರಳಲ್ಲಿ ಹಿಡ್ಕೊಳಕ್ಕಾಗತ್ತೆ, ಪಾಪ ಅದು ಹಿಂಗೆ ಹಿಡ್ಕೊಳತ್ತೆ. ಆಮೇಲೆ ಅದ್ರ ಬಾಯಿ ಎಷ್ಟು ಸಣ್ಣ ಇದೆ, ಅದ್ರ ಒಸಡುಗಳು ಎಷ್ಟು ಸಾಫ್ಟ್ ಇದ್ದಾವೆ, ಅದಕ್ಕೆ ನಾನು ಎಷ್ಟು ದೊಡ್ಡ ಬ್ರಿಸಲ್ ಹಾಕಬೇಕು, ಅದಕ್ಕೆ ಯಾವ ಕಲರ್ ಇಷ್ಟ, ಇವನ್ನೆಲ್ಲ ನಾನು ಆ ಮಗುವಿನ ದೃಷ್ಟಿಯನ್ನು ನೋಡಿದಾಗ, ಮಗುನ ಅರ್ಥ ಮಾಡ್ಕೊಂಡು ನೋಡಿದಾಗ, ನಾನು ಒಬ್ಬ ಅಡಲ್ಟ್ ಆಗ್ಬಿಟ್ಟು ಒಳ್ಳೆ ಪ್ರಾಡಕ್ಟನ್ನು ಡಿಸೈನ್ ಮಾಡ್ಬೋದು. ಇದು ಯಾವುದೋ ಮಗು ಡಿಸೈನ್ ಮಾಡಿರೋದು, ಇಬ್ರು ಅಡಲ್ಟೇ ಮಾಡಿರೋದು, ಆದರೆ ಅವ್ರ ಮಗುವಿನ ದೃಷ್ಟಿಯಿಂದ ನೋಡಿರೋದ್ರಿಂದ ಈ ಥರ ಇದೆ. ಅದನ್ನ ಹೇಗೆ ಮಾಡ್ತೀವಿ ನಾವು, ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಕೇಳೋದು, ಗಮನಿಸೋದು. ಹಾಗಾಗಿ ಉತ್ತಮ ವಿನ್ಯಾಸಕ್ಕೆ ಮೊದಲ ಹೆಜ್ಜೆನೇ ಮಿಡಿಯೋದು, ಆಯ್ತಾ. ಹಾಗಾದ್ರೆ ಇನ್ನೊಂದು ಮಿಡಿಯಲ್ದಾಯ್ತು, ಆದ್ರೆ ಸಮಸ್ಯೆ ಹೆಂಗೆ ಹುಡುಕೋದು. ಈಗ ಸುಮ್ಮನೆ ನಾನು ಕುತ್ಕೊಂಡು ಡಿಸೈನ್ ಮಾಡ್ಲಿಕ್ಕಾಗತ್ತೆ, ಇನ್ನು ಯೋಚನೆ ಮಾಡಿದ್ರೆ ನಂಗೆ ಗೊತ್ತಾಗೋದಿಲ್ಲ. ಸಮಸ್ಯೆ ಹುಡುಕ್ಬೇಕಾದ್ರೆ ತುಂಬ ದಾರಿಗಳಿದಾವೆ. ಏನು, ನಾವು ಗಮನಿಸೋದು, ಪ್ರಶ್ನೆ ಮಾಡೋದು, ಓದೋದು, ತಿಳಿಯೋದು. ಗಮನಿಸು ಅಂತ ಹೇಳಿದ್ರೆ, ನಾನು ಕುತ್ಕೊಂಡು ನೋಡ್ತೀನಿ. ನಾನು ಮನೇಲಿ ಕುತ್ಕೊಂಡು ಈಗ ನೀವೇ ಕುತ್ಕೊಂಡು ನಿಮ್ಮ ಮನೆ ಅಡುಗೆ ಮನೆ ನೋಡ್ತಿರಲ್ಲ, ಅಪ್ಪನ ಅಮ್ಮನ ಅಡುಗೆ ಮಾಡ್ತಿರ್ತಾರಲ್ಲ, ನೀವು ಒಂದು ಗಂಟೆ ನೋಡ್ರೆ ನಿಮಗೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ. ಈಗ ಅಮ್ಮ ಸಿಂಕಿಗೆ ಪಾತ್ರೆ ಹಾಕಿದಾಗ ಅದು ಸಿಂಕ್ ಕ್ಲಾಗ್ ಆಗ್ತದಾ, ಅಥವಾ ಕೆಳಗಡೆ ಗಾರ್ಬೇಜನ್ನು ಬೆಳಗ್ಗೆ ಕೊಡಬೇಕಾದಾಗ ಅದು ಹೆಂಗೆ ಪ್ಯಾಕ್ ಮಾಡ್ತಾರೆ, ಅದು ಹೇಗೆ ಸೆಗ್ರಿಗೇಟ್ ಹೇಗೆ ಮಾಡ್ತಾರೆ, ಅಥವಾ ಗ್ಯಾಸ್ ಸ್ಟವ್ ಆನ್ ಮಾಡಿದಾಗ ಆನ್ ಮಾಡಿ ಹೋಗಿರ್ತಾರೆ, ಹಾಲು ಹೆಂಗೆ ಉಕ್ಕೋಗುತ್ತೆ, ಉಕ್ಕಿ ಹೋಗ್ತಿದ್ಯಾ, ವಿಷಲ್ನ ಹೇಗೆ ಟ್ರ್ಯಾಕ್ ಮಾಡ್ತಾರೆ, ಅಥವಾ ಡ್ರಾವರ್ ಎತ್ತಾರೆ, ಡ್ರಾವರ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ ಅವ್ರಿಗೆ, ಅಥವಾ ನಿಂತ್ಕೊಂಡು ಅಡುಗೆ ಮಾಡ್ಬೇಕಾದ್ರೆ ಅವ್ರಿಗೆ ಸೊಂಟ ನೋವು ಬರ್ತಿದೆಯಾ, ಕಾಲು ನೋವು ಬರ್ತಿದೆಯಾ, ಅವರು ಎಷ್ಟು ಕಷ್ಟಪಡ್ತಿದ್ದಾರೆ, ಯಾಕೆ ಅಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ, ಮನೇಲಿ ಲ್ಯಾಪ್ಟಾಪು ಮತ್ತು ಫೋನೆಲ್ಲ ಹಾಕಿ ಚಾರ್ಜಿಂಗ್ ಕೇಬಲ್ಗಳೆಲ್ಲ ಎಂಟ್ಯಾಂಗಲ್ ಏನು ಫುಲ್ ಸಿಕ್ಕಾಕೊಂಡಿರುತ್ತೆ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಗೆ ಕಷ್ಟಪಡ್ತಾರೆ ಅವರು, ಹೆಂಗೆ ಕುತ್ಕೋತಾರೆ, ಅವ್ರಿಗೆ ಬೆನ್ನೋವು ಬರ್ತಾ ಇದೆಯಾ, ಅಥವಾ ನೆಲ ಒರೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ, ಸೋಫಾದ ಕೆಳಗಡೆ ಪೊರಕೆ ಹೋಗ್ತಿದ್ಯಾ, ಇನ್ನು ಗುಡಿಸ್ಬೇಕಾದಾಗ, ಅಥವಾ ಸೋಫಾದ ಕೆಳಗಡೆ ನಾನು ಒರೆಸ್ಬೇಕಾದ್ರೆ ಹೆಂಗೆ ಒರೆಸೋದು, ಟೀ ಚಿಲ್ಲರ್ ಹೆಂಗೆ ಒರೆಸೋದು, ಈ ಥರದ್ದೆಲ್ಲ ಸಮಸ್ಯೆಗಳನ್ನ ನಿಮ್ಗೆ ಗಮನಿಸೋಕೆ ಗೊತ್ತಾಗುತ್ತೆ. ಇನ್ನೊಂದು ಪ್ರಶ್ನೆ ಮಾಡೋದು. ಪ್ರಶ್ನೆ ಅಂದರೆ ಅಮ್ಮಂಗೆ ಹೋಗಿ ಕೇಳಿಬಿಡಿ ನೀವು, ಅಮ್ಮ ನಿನ್ಗೆ ಏನು ಸಮಸ್ಯೆ ಆಗ್ತಿದೆ ಈಗ ಇದರಲ್ಲಿ, ನೀನು ಹೆಂಗೆ ಅದನ್ನ ಹೆಂಗೆ ಬಳಸ್ತಾ ಇದೆಯಾ, ಕುಕ್ಕರ್ ಇಷ್ಟೇ ವಿಷಲ್ ಆಯ್ತು ಅಂತ ನಿಂಗೆ ಹೆಂಗೆ ಗೊತ್ತಾಗ್ತಿದೆ ಅಂತೆಲ್ಲ ಕೇಳಿದಾಗ ಅವರಿಂದ ಒಂದಷ್ಟು ಸಿಗ್ತದೆ. ಅದೇ ಥರ ಅಪ್ಪನೂ ಅಡುಗೆ ಮಾಡ್ತಿರ್ಬೋದು, ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನೀನು ಅದು ಚಾಕು ಇದೆಯಲ್ಲ ಅದರಲ್ಲಿ ನಿಂಗೆ ಸಾಕಾಗತ್ತಾ, ಟೊಮೆಟೊ ಕಟ್ ಮಾಡ್ಲಿಕ್ಕೆ ಆ ಚಾಕು ಆಗುತ್ತಾ, ಅಥವಾ ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಆ ಚಾಕು ಆಗುತ್ತಾ, ಈ ಥರ ಎಲ್ಲ ಕೇಳಿದಾಗ ಅವರಿಂದ ನಿಮಗೆ ಸಮಸ್ಯೆಗಳ ಆಳ ತಿಳಿತದೆ. ಓದೋದು ಅಂತ ಹೇಳಿದ್ರೆ ಎಲ್ಲೋ ಲೈಬ್ರರಿಲಿ ಅಲ್ಲಿ ಇಲ್ಲಿ ಅಂತ ಹಿಂದೆ ಒಂದವರು ಬರೆದಿರ್ತಾರೆ, ಕೆಲವರು ಈ ಅಡುಗೆ ಮನೆ ಬಗ್ಗೆನೇ ಯಾರೋ ಬರೆದಿರ್ತಾರೆ, ಅದನ್ನೇ ಓದಿದಾಗ ನಿಮಗೆ ಸಿಗುತ್ತೆ. ತಿಳಿಯೋದು ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡಿದಾಗ ನಿಮಗೆ ತಿಳಿಯುತ್ತೆ ಅಲ್ವಾ. ಮತ್ತೆ ಮೊದಲೇ ಹೇಳಿದ ಪ್ರಶ್ನೆ ಮಾಡೋದು ಎಂದು ಅತ್ಯಮೂಲ್ಯ ಅಂತೆಲ್ಲ ಮಾತನಾಡಿ ಅರಿಯೋದು ಅಂತೇಳಿ. ಈಗ ಹೇಳಿದ್ರಲ್ಲ, ಅಮ್ಮನ ಹತ್ರ ಮಾತಾಡಿ, ಅಪ್ಪನ ಹತ್ರ ಮಾತಾಡಿ, ಅಕ್ಕನ ಹತ್ರ ಮಾತಾಡಿ ಅಂತ ಹೇಳಿದ್ರಲ್ಲ,
ಅದನ್ನೇ ಇನ್ನೂ ಬೇರೆ ಬೇರೆ ಥರದಲ್ಲಿ ಮಾತಾಡೋದು. ಒಂದು ಅಂತ ಹೇಳಿದ್ರೆ ಸಂವಾದ ಅಂತ ಹೇಳಿ, ಏನು ಪ್ರಶ್ನೆ ಏನೂ ಅಲ್ಲ, ಸುಮ್ಮನೆ ಮಾತಾಡ್ತಾ ಹೋಗೋದು. ನೀವು ಮಾತಾಡ್ತಿರಲ್ಲ ಸ್ಕೂಲಲ್ಲಿ ಗಜಿಬಿಜಿ ಗಜಿಬಿಜಿ ಮಾತಾಡ್ತಿರಲ್ಲ, ಹಂಗೆ ಮಾತಾಡೋದು. ಅಥವಾ ಮಾತುಕತೆ ಅಂತ ಹೇಳಿದ್ರೆ, ಇಲ್ಲ ನಾವು ಇದು ಒಂದು ಟಾಪಿಕ್ ಮೇಲೆ ಮಾತುಕತೆ ಮಾಡೋದು, ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು, ಹೀಗೆಲ್ಲ ಮಾಡಿದಾಗ ನಿಮಗೆ ಪ್ರಶ್ನೆಯ ಆಳ ಅರಿವಾಗ್ತದೆ ಅಲ್ವಾ. ಇದಿಷ್ಟು ಡಿಸೈನ್. ಅದಾದ್ಮೇಲೆ ಏನು ಮಾಡ್ತೀರಾ, ಸ್ಕೆಚ್ ಮಾಡ್ತೀರಾ. ಯಾವ್ದು ಹೇಳಿ, ಪ್ರಶ್ನೆ ಆಳ ಸಿಗ್ತದೆ. ಆಳ ಸಿಕ್ಕಿ ಆದ್ಮೇಲೆ ನೀವು, ನಾನು ಹೇಳಿದ್ನಲ್ಲ ಏನು, ಇಲ್ಲಿಗೆ ಹೋದ್ರೆ ನೀವು ಮಿಡಿದ್ರೆ ಅವ್ರ ಆ ಪ್ರಶ್ನೆ ಅರ್ಥ ಮಾಡ್ಕೊಂಡು ಏನು ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಯ್ತು. ಸಮಸ್ಯೆ ಗೊತ್ತಾದ್ಮೇಲೆ ಏನು ಮಾಡ್ತೀರಾ, ನೀವು ಐಡಿಯೇಟ್ ಮಾಡ್ತೀರಾ. ಐಡಿಯೇಷನ್ ಅಂತ ಹೇಳಿದ್ರೆ ಏನೂ ಇಲ್ಲ, ಸುಮ್ಮನೆ ಹಿಂಗೆ ಒಂದು ಪೇಪರ್ ತಗೊಳ್ಳಿ, ಪೇಪರ್ ತಗೊಂಡು ಪೆನ್ ತಗೊಂಡು ಸುಮ್ಮನೆ ಬರೀತೀರಾ. ಹೋಗಿ ನನಗೆ ಹೊಸದೇನು ಬ್ರಷ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಹಿಂಗೆ ಬರೀತಾ ಹೋಗಿ, ಇದು ಬ್ರಷು ಅಂತೇಳಿ. ಪೆನ್ನನ್ನು ಬಳಸಿ. ಯಾಕೆ ಗೊತ್ತಾ, ಪೆನ್ಸಿಲಲ್ಲಿ ನೀವು ಅಳಿಸ್ತೀರಾ. ಅಳಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಐಡಿಯಾ ಖಾಲಿ ಏನು ಹೋಗ್ಬಿಡ್ತದೆ. ಪೆನ್ನಲ್ಲಿ ಬರೋದು ಏನು ಗೊತ್ತಾ, ಯಾವ ಐಡಿಯಾನೂ ತಪ್ಪಲ್ಲ. ಈಗ ನೀವು ಒಂದು ಬರ್ದಿರ್ತೀರ ಸ್ಕೆಚ್ಚು, ಆಮೇಲೆ ಒಂದು 10 ಸ್ಕೆಚ್ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ, ಓ ಇದು ಸ್ವಲ್ಪ ಚೆನ್ನಾಗಿದೆ ಅಲ್ವಾ, ಇದನ್ನ ಮತ್ತೆ ನಾವು ಇಂಪ್ರೂವ್ ಮಾಡ್ಬೋದಲ್ಲ ಅನ್ಸುತ್ತೆ. ಅದಕ್ಕೆ ಒಂದು ಪೇಪರ್ ತಗೊಳ್ಳಿ, ಪೆನ್ ತಗೊಂಡು ಮಾಮೂಲಿ ಪೆನ್ ಸಾಕಾಗತ್ತೆ, ಬರಿತಾ ಹೋಗಿ ನಿಮ್ಮ ಐಡಿಯಾಗಳನ್ನ. ಉದಾಹರಣೆಗೆ ಒಂದು ಸಮಸ್ಯೆ ಸಿಕ್ತು, ಅಮ್ಮ ಹೇಳಿದ್ರು ನನಗೆ ಕಿಚನಲ್ಲಿ ಕೆಲಸ ಮಾಡಬೇಕಾದಾಗ ನನಗೆ ಬೆನ್ನು ಬರ್ದಂಗೆ ಒಂದೊಂದು ಚೇರ್ ಥರ ಇದ್ರೆ ಒಳ್ಳೇದಿತ್ತು, ಆದರೆ ಅದು ಚೇರ್ ನನಗೆ ಎಲ್ಲ ಕಡೆ ಓಡಾಡಂಗಿದ್ರೆ ಒಳ್ಳೇದು, ಯಾಕಂದ್ರೆ ಪರಿಸರ ಎದ್ದು ಹೋಗಿ ಆಗಲ್ಲ, ಆ ಥರದ್ದು ಏನಾದ್ರು ಮಾಡ್ಬೋದಾ ಅಂತೇಳಿ. ಅವಾಗ ನೀವು ಕುತ್ಕೊಂಡು ಬರೀತಾ ಹೋಗಿ ಹಿಂಗೆ ಮಾಡ್ಬೋದು ಅಂತ. ಇಲ್ಲ ಅಪ್ಪ ಹೇಳ್ತಾರೆ, ಇಲ್ಲ ನನಗೆ ಬೆಳಿಗ್ಗೆ ಇದು ಕೇಬಲ್ಗಳೆಲ್ಲ ಬ್ಯಾಗಲ್ಲಿ ಟ್ಯಾಗ್ಗಳೆಲ್ಲ ಹೋಗ್ಬಿಡ್ತವೆ, ಎಲ್ಲ ಸಿಕ್ಕಾಕೊಂಡ್ಬಿಡ್ತವೆ, ಫೋನ್ ಕೇಬಲ್ ತೆಗೆದೇ ಭಾರಿ ಕಷ್ಟ ಆಗಿದೆ, ಅದಕ್ಕೆ ಏನಾದ್ರು ಮಾಡ್ಬೋದಾ ಅಂತ. ನೀವು ಕುತ್ಕೊಂಡು ಅದನ್ನ ಸ್ಕೆಚ್ ಮಾಡ್ತಾ ಹೋಗಿ ಪೇಪರಲ್ಲಿ. ಮಾಡ್ತೀರಲ್ವಾ, ಸ್ಕೆಚ್ ಮಾಡಿ ಆದಮೇಲೆ ಅದೇ ಐಡಿಯಾ ಆಗ್ತದೆ. ಈಗ ನಾನು ಪ್ರೋಟೋಟೈಪ್ ಬಗ್ಗೆ ಮಾಡ್ತಾ ಇಲ್ಲ, ಯಾಕಂದ್ರೆ ಅಷ್ಟೇ ಮಾಡ್ತಿರೋದು, ಸ್ಕೆಚಿಗೆ ಮಾತ್ರ ನಿಲ್ಲಿಸ್ಬಿಡು, ಯಾಕಂದ್ರೆ ಅದು ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ, ಆಯ್ತಾ. ಈಗ ನಿಮ್ಗೆ ಗೊತ್ತಾ, ಒಂದು ನಿಮ್ಗೊಂದು ಕ್ವಶನ್. ಈಗ ನೀವು ನಿಮ್ಮ ಸಮಸ್ಯೆ ತಗೊಳ್ಬೋದು, ಅಥವಾ ನೀವು ಒಂದು ಛತ್ರಿ ತಗೊಳ್ಳಿ, ಯಾಕಂದ್ರೆ ಮಳೆಗಾಲ ಈಗ ಮುಗಿತಾ ಬಂತು, ಆದರೆ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಉಪಯೋಗಿಸಿರ್ತಕ್ಕಂಥದ್ದು. ನಿಮ್ಗೆ ಈಗಿರೋ ಛತ್ರಿಗಳಲ್ಲಿ ಏನು ಸಮಸ್ಯೆ ಇದೆ, ಹೊಸ ಛತ್ರಿ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ಅದು ಏನಿರ್ಬೋದು. ಉದಾಹರಣೆಗೆ ಮೊನ್ನೆ ಒಂದು ಕ್ಲಾಸಲ್ಲಿ ಒಂದು ಮಗು ಹೇಳ್ತು, ನಾನು ಅಪ್ಪ ಅಮ್ಮ ಒಟ್ಟಿಗೆ ಛತ್ರಿಲಿ ಹೋಗ್ಬೇಕಾದಾಗ ಅಪ್ಪ ಛತ್ರಿ ಹಿಡ್ಕೊಂಡ್ರೆ ಅಮ್ಮನ ಮೇಲೆ ನೀರು ಬೀಳುತ್ತೆ, ಅಮ್ಮನ ಮೇಲೆ ಛತ್ರಿ ಹಿಡ್ಕೊಂಡ್ರೆ ಅಪ್ಪ ಮೇಲೆ ನೀರು ಬೀಳುತ್ತೆ, ನನ್ನ ಮೇಲೆ ನೀರು ಬೀಳುತ್ತೆ, ಸ್ವಲ್ಪ ಛತ್ರಿ ದೊಡ್ಡ ಇದ್ರೆ ಒಳ್ಳೇದು, ಡಬಲ್ ಛತ್ರಿ ಇದ್ರೆ ಒಳ್ಳೇದು ಅಂತ ಹೇಳಿ. ಇನ್ನೊಂದು ಮಗು ಹೇಳ್ದು, ನಾನು ಛತ್ರಿ ತಗೊಂಡು ಫುಲ್ ಮಳೆ ಒದ್ದೆ ಆಗಿತ್ತು, ಆದ್ರೆ ಕಾರ್ ಒಳಗೆ ಇಡಬೇಕಾದ್ರೆ ಮಡ್ಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಹೇಗೆ ಡೋರ್ ತೆಕ್ಕೊಂಡು ಮಡ್ಸಿದ್ರೆ ಮೈ ಮೇಲೆ ನೀರು ಬೀಳ್ತಾ ಇತ್ತು. ಇವೆಲ್ಲ ಸಮಸ್ಯೆಗಳು. ಹಾಗಾಗಿ ಆ ಸಮಸ್ಯೆಗಳಿಗೆ ನೀವು ಹೇಗೆ ಉತ್ತರ ಮಾಡ್ತೀರಾ, ಯಾವುದೇ ಥರದ ಕನ್ಸರ್ನ್ ಅಂತ ಹೇಳಿದ್ರೆ ಅದು ಎಷ್ಟು ಕಾಸ್ಟ್ಲಿ ಆಗುತ್ತೆ, ಮಾರಕ್ಕಾಗತ್ತೆ, ಅವೆಲ್ಲ ಯೋಚನೆ ಮಾಡಬೇಡಿ. ನೀವು ಮಕ್ಕಳು ಡೈರೆಕ್ಟಾಗಿ ನಿಮ್ಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಸ್ಕೆಚ್ ಮಾಡಿ, ಆಯಿತಾ. ಸ್ಕೆಚ್ ಮಾಡಿಬಿಟ್ಟು ಇಟ್ಕೊಳ್ಳಿ, ಪೇಪರಲ್ಲಿ ಇಟ್ಕೊಳ್ಳಿ. ಮತ್ತೆ ಮುಂದಿನ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು, ಆಯಿತಾ. ಅದೊಂದು ಆಯ್ತಾ. ಇನ್ನೊಂದು ಚಟುವಟಿಕೆ ಕೊಡ್ತೀನಿ ನಾನು ನಿಮಗೆ. ನಿಮ್ದು ಸ್ಕೂಲ್ ಬ್ಯಾಗ್ ಇದೆಯಲ್ಲ, ನಿಮ್ಮ ಶಾಲೆ ಬ್ಯಾಗೇ ಇದೆ, ಅದು ಹೇಗಿದೆ, ಚಂದ ಇದೆ, ಏನೋ ಇದೆ, ಆದರೆ ಅದರಲ್ಲಿನ ಡಿಸೈನ್ ಆಗಿದೆಯಾ? ನನ್ನ ಪ್ರಕಾರ ಹೇಳಿದ್ರೆ ಜಾಸ್ತಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವು ಡಿಸೈನನ್ನು ಅಡಲ್ಟ್ಸ್ ಇದರಲ್ಲಿ ಮಾಡಿದ್ದೇವೆ, ಮಕ್ಕಳು ಇದರಲ್ಲಿ ಈಗಲೂ ಥರದ ನಾವಿಂದ ಚೈನಾದಿಂದನೋ ಅಥವಾ ಜಪಾನಿಂದಲೇ ಇಂಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಇಂಡಿಯನ್ ಮಕ್ಕಳಿಗೆ ಅದು ಆಗುತ್ತೋ ಗೊತ್ತಿಲ್ಲ ನಮಗೆ, ಅಲ್ವಾ. ಹಾಗಾಗಿ ನಿಮ್ಮ ಸ್ಕೂಲ್ ಬ್ಯಾಗನ್ನು ಹೇಗೆ ಮಾಡ್ಬೋದು, ಅದು ಭಾರ ಆಗ್ತಿದೆಯಾ, ಸಿಕ್ಸ್ಕೊಳ್ಳೋದು ಕಷ್ಟ ಆಗ್ತಿದೆಯಾ, ಹಾಗಾದ್ರೆ ಒಂದು ಹೊಸ ಡಿಸೈನ್ ಮಾಡಿ, ಚಿತ್ರ ಬರೀ ನೋಡುವ, ಎಷ್ಟು ಬರೀತೀರಾ ಬರೀರಿ. ಅದು ನಿಮ್ಗೊಂದು ಚಟುವಟಿಕೆ, ಆಯ್ತಾ. ಇನ್ನೊಂದು ವಾರ ತಗೊಳ್ಳಿ, ಆಯ್ತಾ. ಒಂದು ವಾರ ಆದಮೇಲೆ ನಿಮಗೆ ನಿಜವಾಗ್ಲೂ ಇದು ಮತ್ತೆ ನನ್ನ ಹತ್ರ ಶೇರ್ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ಕೆಳಗಡೆ ಇದನ್ನ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ ಲಿಂಕು. ನಾನು ಬೇಕಾದ್ರೆ ನನ್ನ ಹತ್ರ ಒಂದು ಆನ್ಲೈನ್ ಕ್ಲಾಸಲ್ಲಿ ಬೇಕಾದ್ರೆ ನಾನು ಡಿಸ್ಕಸ್ ಮಾಡುವ. ಯಾಕಂದ್ರೆ ನಾನು ಪ್ರತಿ ಭಾನುವಾರ ಸಂಜೆ ಒಂದು 4 ಗಂಟೆಗೆ ಡಿಸೈನ್ ಬಗ್ಗೆ ಒಂದು ಕ್ಲಾಸ್ ತಗೋತೀನಿ. ತುಂಬ ಜನ ಮಕ್ಕಳು ಬರ್ತಾರೆ ಆನ್ಲೈನಲ್ಲಿ, ನಿಮ್ಮ ಮನೆಯಿಂದಲೇ ನೀವು ಭಾಗವಹಿಸ್ಬೋದು. ಇದನ್ನೆಲ್ಲ ಡಿಸ್ಕಸ್ ಮಾಡೋಣ, ಆಯಿತಾ. ಇಷ್ಟೇ. ಮತ್ತಿನ್ನೊಂದು ಐಡಿಯಾ ಇದೆಯಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿ ಐಡಿಯಾನು ಕೂಡ ವಿಶೇಷ, ಯಾವ ಐಡಿಯಾನು ತಪ್ಪಲ್ಲ, ಆಯ್ತಾ. ನೀವು ಬೇರೆ ಇದರಲ್ಲಿ ನಿಮ್ಮ ಶಾಲೆಯಲ್ಲಿ ಈಗ ಯಾರು ಹೇಳ್ತಾರೆ ಹೇಳಿ, ಈಗ ಚಂದ್ರಗುಪ್ತ ಮೌರ್ಯನ ಗುರುಗಳು ಯಾರು ಅಂತ ಕ್ವಶನ್ ಕೇಳ್ಬೋದು, ಅಥವಾ 2+2ಕ್ಕೆ ಏನು ಉತ್ತರ ಅಂತೇಳಿ. ಅದು ನೀವು 4 ಹೇಳಿದ್ರೆ ಮಾತ್ರ ಸರಿ, ಅಥವಾ 3 ಮತ್ತು 2 ಕೂಡ ತಪ್ಪು ಅಂತಾರೆ. ಆದರೆ ಡಿಸೈನಲ್ಲಿ ಹಾಗಲ್ಲ, ಯಾವ ಐಡಿಯಾನು ತಪ್ಪಲ್ಲ, ಎಲ್ಲವೂ ಕೂಡ ಒಳ್ಳೆಯದು. ನೆನ್ಪಿಟ್ಕೊಳ್ಳಿ, ಆಯ್ತಾ. ತುಂಬ ಇಷ್ಟ ಆಗುತ್ತಲ್ಲ ಈ ಫಿಲಾಸಫಿ, ಯಾಕಂತೇಳಿ ಇಲ್ಲಿ ಏನೂ ತಪ್ಪಲ್ಲ ಅಂತ ಹೇಳ್ತೀವಿ. ಹಾಗೆ ಪ್ರತಿ ಕಲ್ಪನೆ ಇದೆಯಲ್ಲ ತುಂಬ ಅಮೂಲ್ಯ. ಉದಾಹರಣೆಗೆ ನಾನು ಬ್ರಷ್ ಮಾಡಿದಾಗ, ಹೌದು, ಯಾವುದೋ ಒಂದು ಮಗು ಯಾರೋ ಒಂದು ಐಡಿಯಾದಲ್ಲಿ ನಾವು ಇಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿಗೆ ಫ್ಯಾನ್ ಕೊಟ್ಟಿರ್ತಾರೆ, ಯಾಕಂತ ಹೇಳಿದ್ರೆ ಇದನ್ನ ಫೋಮ್ಗೆ ಬರಲಿ ಅಂತೇಳಿ. ಅದೇನು ತಪ್ಪಲ್ಲ, ಅದು ಅಮೂಲ್ಯನೇ. ಅದು ಇವತ್ತು ಯೂಸ್ ಆಗದೆ ಇದ್ರೂ ಕೂಡ ಬೇರೆ ಟೈಮಲ್ಲಿ ನಾವು ಒಂದು ಬಳಸ್ಬೋದು. ಅಥವಾ ಕೆಲವು ಮೋಟ್ರ್ ಕೊಟ್ಟಿರ್ತಾರೆ, ಏನೇನೋ ಇರುತ್ತೆ ಅಲ್ವಾ. ಹಾಗಾಗಿ ಪ್ರತಿ ಐಡಿಯಾ ಕೂಡ ಅಮೂಲ್ಯ, ಅದನ್ನು ಪ್ರಿಸರ್ವ್ ಮಾಡಿಟ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು, ಪೆನಲ್ಲಿ ಬರೆದ್ರೆ ಮನೇಲಿ ಹಾಗೆ ಇರುತ್ತೆ, ಮುಂದೊಂದು ದಿನ ನೀವೇ ದೊಡ್ಡ ವ್ಯಕ್ತಿ ಆಗಿರ್ತೀರ ಅಂತ ಹೇಳ್ಕೊಳ್ಳಿ, ಅವಾಗ ನೀವು
ತೆಗೆದು ನೋಡಿದಾಗ ಓ, ಈ ಐಡಿಯಾ ಭಾರಿ ಚೆನ್ನಾಗಿತ್ತಲ್ವಾ, ನಾನೇ ಯೋಚನೆ ಮಾಡಿದ್ದೆ, ಅದನ್ನೇ ಮತ್ತೆ ಇಂಪ್ಲಿಮೆಂಟ್ ಮಾಡುವ ಅಂತೇಳಿ ಆ ಥರ ಎಲ್ಲ ಆಗ್ತದೆ. ಹಾಗಾಗಿ ಪ್ರತಿ ಐಡಿಯಾನು ವಿಶೇಷ, ಯಾವುದು ತಪ್ಪಲ್ಲ. ಹಾಗಾಗಿ ಅದನ್ನೆಲ್ಲ ಇಟ್ಕೊಳ್ಳಿ ಆಯ್ತಾ. ಆ ಐಡಿಯಾನ ಮತ್ತೆ ಶೇರ್ ಮಾಡ್ಕೊಳ್ಳಿ ಆಯ್ತಾ. ನನ್ನ ಹತ್ರ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಹತ್ರ, ಸ್ಕೂಲ್ ಟೀಚರ್, ನಿಮ್ಮ ಫ್ರೆಂಡ್ಸ್ ಅದನ್ನು ಶೇರ್ ಮಾಡ್ಕೊಳ್ಳಿ. ಈ ಐಡಿಯಾಗಳು ಮತ್ತಷ್ಟು ಮತ್ತಷ್ಟು ಬರಬೇಕು. ಇದೇ ಥರನೇ ಬಹಳಷ್ಟು ಸಮಸ್ಯೆಗಳನ್ನು ಹುಡುಕಿ ಅದಕ್ಕೆ ಐಡಿಯಾ ಬರೀತಾರೆ ಆಯ್ತಾ. ಇವತ್ತಿಗೆ ಇಷ್ಟು ಸಾಕು. ಆ, ಯಾಕಂದ್ರೆ ಡಿಸೈನ್ ಅನ್ನೋದು ನೀವು ಯೋಚನೆ ಮಾಡಿ, ಎಲ್ಲಾ ಕಡೆನೂ ಡಿಸೈನ್ ಇದೆ. ನಿಮ್ಮ ಕಲ್ಪನೆಯಿಂದ ಜಗತ್ತನ್ನೇ ಬದಲಾಯಿಸ್ಬೋದು ಆಯ್ತಾ. ಅದೊಂದು ನೆನ್ಪಿಟ್ಕೊಳ್ಳಿ. ಮುಂದಿನ ತರಗತಿ ಅಂದ್ರೆ ಮುಂದಿನ ಸೆಷನ್ ಅಲ್ಲಿ, ಯಾಕೆ ನಾನು ತರಗತಿ ಕೂಡ ತಗೋತಾ ಇರ್ತೀನಲ್ವಾ, ಇದು ಯೂಟ್ಯೂಬಲ್ಲಿ ನೀವು ವಿಡಿಯೋ ನೋಡ್ತಿರ್ಬೋದು. ಆದರೆ ನಿಮಗೆ ಇಷ್ಟ ಆದಲ್ಲಿ ನನ್ನ ಜೊತೆ ಕೂಡ ನೀವು ಮಾಡ್ಬೋದು, ಸೆಷನ್ ಕ್ಲಾಸ್ಗಳಲ್ಲಿ ಕೂಡ ಬರ್ಬೋದು, ನಿಮ್ಮ ಐಡಿಯಾಗಳನ್ನ ಶೇರ್ ಮಾಡ್ಬೋದು, ನನ್ನ ಒಪಿನಿಯನ್ಗಳನ್ನ ಹೇಳ್ತೇನೆ. ಇದಿಷ್ಟು ಮಾತ್ರ ಅಲ್ಲ, ನಾನು ಮುಂಬರುವ ದಿನಗಳಲ್ಲಿ ಸ್ಕೆಚಿಂಗ್ ಹೇಗೆ ಇಂಪ್ರೂವ್ ಮಾಡುವಂಥದ್ದು, ಸ್ಕೆಚಿಂಗ್ ಅಂದರೆ ಏನು, ಅದು ನೀವು ಚೆನ್ನಾಗಿ ಒಂದು ಡಿಸೈನನ್ನು ಪ್ರೋಟೈಪ್ ಹೇಗೆ ಮಾಡೋದು, ಅದನ್ನು ಟೆಸ್ಟ್ ಹೇಗೆ ಮಾಡುವಂಥದ್ದು, ಅಥವಾ ನಿಮಗೆ ಒಳ್ಳೊಳ್ಳೆ ಆಕಾರಗಳನ್ನು ಕಲ್ಪಿಸ್ಕೊಳ್ಳೋದು ಹೇಗೆ, ಇವನ್ನೆಲ್ಲ ನಾನು ಹೇಳ್ಕೊಡ್ತೇನೆ ಆಯಿತಾ, ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ. ಯಾಕಂತೇಳಿ ನನಗೆ ಮಕ್ಕಳಿಗೆ ನಿಮ್ಮಿಂದ ಕಳಿ ನಂಗೆ ತುಂಬ ಇದೆ. ಇದು ನನ್ನ ಸ್ವಾರ್ಥ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಿಮ್ಮಲ್ಲಿ ಬಂದಷ್ಟು ನಾನು ಮಗುವಾಗಿದ್ದಾಗ ಅವೆಲ್ಲ ಇದ್ದು, ಆದರೆ ಬರ್ತಾ ಬರ್ತಾ ನನ್ನ ಕಾಲಕ್ರಮೇಣ ನಾನು ಬೆಳೆದಂಥ ಶಾಲಾ ವಾತಾವರಣಗಳು, ನಾನು ಬೆಳೆದಂಥ ಸಮಾಜವನ್ನೆಲ್ಲ ಅದ್ಮಿಟ್ಬಿಟ್ಟು ಹೋಯ್ತು. ಈಗ ನಾನು ಓಪನ್ ಮಾಡಿಸ್ಕೋತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಬೇಕಿದೆ ಆಯಿತಾ. ಇದು ನನ್ನ ಸ್ವಾರ್ಥ ಅಂತ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಜೊತೆ ಇದು ಹೇಳಲಿಕ್ಕೆ ನಂಗೆ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಇನ್ನೊಂದು ಕಡೆ ಸಿಗೋಣ. ಧನ್ಯವಾದಗಳು. ಹಾಗೆ ಡಿಸೈನನ್ನು ಮತ್ತೆ ಮತ್ತೆ ಬೆಳೆಸಿ. ಯಾಕಂದರೆ ನೀವು ಡಿಸೈನ್ ಆಗಿ ಸಮಾಜಕ್ಕೆ ಬಂದ್ರುಂಟಲ್ಲ, ಅದು ಎಷ್ಟು ಚೆನ್ನಾಗಿರ್ತದೆ ಯೋಚನೆ ಮಾಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ನನಗೆ ಏನೇ ಇದಿದ್ರು ಕೂಡ ಈ ನನ್ನ ನಂಬರ್ಗೆ ವಾಟ್ಸಪ್ ಮಾಡೋದಾಗಿರಲಿ, ಅಥವಾ ನನ್ನ ಡಿಸ್ಕ್ರಿಪ್ಷನ್ ಏನೇನು ಕೊಟ್ಟಿರ್ತೇನೆ ನಂಬರ್ಗಳಿಗೆ ಕನೆಕ್ಟ್ ಮಾಡೋದಾಗಲಿ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.